ಧಾರವಾಡ ಕಟ್ಟೆಯ ಈ ವರ್ಚುವಲ್ ವೇದಿಕೆನಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಈಗಾಗಲೇ 345 ಕಾರ್ಯಕ್ರಮಗಳನ್ನ ಆಯೋಜಿಸಿದ ಮೂಲಕ ಇಡೀ ಕರ್ನಾಟಕದಾದ್ಯಂತ ಕನ್ನಡಿಗರ ಮನೆ ಮಾತಾಗಿದೆ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತಹ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಈಗಾಗಲೇ 6 ಉಪನ್ಯಾಸಗಳು ಜರುಗಿದ್ದು, ಇವತ್ತು 7ನೇ ಒಂದು ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಭಾಜನರಾಗಿದ್ದೀರಾ. ನಾಗಚಂದ್ರನ ಅಭಿನವ ಮಾರ್ಗ ಎನ್ನುವಂತಹ ವಿಷಯದ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಇವತ್ತು ಡಾಕ್ಟರ್ VS ಮಾಳಿ ಸಾಹಿತಿಗಳು ಆರೋಗ್ಯರೆ ಸರ್ ಇದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇವೆ. ಆತ್ಮೀಯ ಸ್ವಾಗತ ಸರ್. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತೇವೆ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ಆತ್ಮೀಯ ಸ್ವಾಗತ. ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಉಪನ್ಯಾಸಕರಾಗಿ ನಮ್ಮ ಒಟ್ಟಿಗೆ ವಿಷಯದ ಕುರಿತಾಗಿ ಮಾತನಾಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕರೆಯನ್ನ ಮನ್ನಿಸಿ ಧಾರವಾಡ ಕಟ್ಟೆಗೆ ಸರ್ ಇದೇ ಮೊದಲಲ್ಲ, ಈ ಹಿಂದೆನೂ ಕೂಡ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಇವರು ಉಪನ್ಯಾಸವನ್ನ ನೀಡಿದ್ರು. ಶಿಕ್ಷಕರು ಹೇಗೆ ತಮ್ಮ ವೃತ್ತಿ ಬದುಕನ್ನ ನಿರ್ವಹಿಸಬೇಕು ಒಬ್ಬ ಜವಾಬ್ದಾರಿಯುತ ಶಿಕ್ಷಕನಾಗಿ ಎನ್ನುವಂತ ವಿಷಯವನ್ನ ಇಟ್ಕೊಂಡು ಕೂಡ ಅವರು ಮಾತನಾಡಿದ್ರು. ಯಾವತ್ತೂ ಕೂಡ ನಾವು ಧಾರವಾಡ ಕಟ್ಟೆಯ ಒಂದು ಆಹ್ವಾನವನ್ನ ನೀಡಿದಾಗ ಬಹಳ ಪ್ರೀತಿಯಿಂದ ಬಂದು ತಮ್ಮ ಮಾತುಗಳನ್ನ ಆಡ್ತಾರೆ ಸರ್. ಒಬ್ಬ ಕನ್ನಡ ಸಾಹಿತಿಯಾಗಿ, ವಿಚಾರವಾದಿಯಾಗಿ, ನಿವೃತ್ತ ಪ್ರಾಧ್ಯಾಪಕರಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಾಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದಂತ ಮಹನೀಯರು. ವಿವಿಧ ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶರಣ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತನಾಡುವಂತಹ ಒಬ್ಬ ಮಹನೀಯರು, ವಾಗ್ಮಿಗಳು, ಅತ್ನಿ ಶಿವಯೋಗಿಗಳು ಮತ್ತು ಜಗಜ್ಯೋತಿ ಬಸವಣ್ಣನವರ ಸಂದೇಶಗಳನ್ನ ಪ್ರಚಾರ ಮಾಡುವಲ್ಲಿ ಸಕ್ರಿಯವಾದಂತಹ ಪಾತ್ರವನ್ನ ನಿರ್ವಹಿಸಿದಂತ ಮಹನೀಯರು ಮತ್ತೆ ಶ್ರೀಯುತರು. VS ಮಾಳಿಯವರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸ್ಕೊಂಡಿದ್ದು ಜಗಜ್ಯೋತಿ ಬಸವಣ್ಣನವರು ಮತ್ತು ಶರಣ ವಿಚಾರಗಳನ್ನ ಪ್ರಚುರಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ಈಗಾಗಲೇ ನಾನು ಹೇಳ್ದಾಗೆ ಮಾಡ್ತಾನೆ ಬಂದಿದ್ದಾರೆ. ಹೀಗೆ ಸಾಹಿತ್ಯ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕ, ವಿಮರ್ಶೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ನಿರಂತರವಾಗಿ ಸಕ್ರಿಯವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಇಷ್ಟು ಮಾತುಗಳೊಂದಿಗೆ ಸರ್ಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ಈ ವೇದಿಕೆಯನ್ನ ಅವರ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇನೆ. ಸರ್ ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ತಾರೆ. ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಅನಂತರದಲ್ಲಿ ಅದಕ್ಕಿಂತ ಮುಂಚೆ ಅಧ್ಯಕ್ಷತೆಯನ್ನ ವಹಿಸಿದಂತ ಬಸವರಾಜ್ ಡೋಣು ಸರ್ ಕೆಲವು ಪೂರಕ ಮಾತುಗಳನ್ನ ಆಡ್ತಾರೆ. ದಯವಿಟ್ಟು ತಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡ್ಕೊಂಡು ಸರ್ ಮಾತುಗಳಿಗೆ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಕೋರಿ ಸರ್ಗೆ ಅವರ ಮಾತುಗಳಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತೇನೆ. ಸರ್, ಈಗ ತಮ್ಮ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಮೇಡಮ್? ಸರ್ ಕೇಳಿಸ್ತಾ ಇದೆ, ಪ್ಲೀಸ್. ಧಾರವಾಡ ಕಟ್ಟೆಗೆ ಆಗಮಿಸಿದ ಎಲ್ಲ ಸಹೋದರಿಯರಿಗೂ ಆತ್ಮೀಯವಾದ ನಮನಗಳು. ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಾಡಿನ ಖ್ಯಾತ ವಿದ್ವಾಂಸರು, ಸಾಹಿತಿಗಳು ಆಗಿರುವ ಡಾಕ್ಟರ್ ಬಸವರಾಜ್ ಡೋಣೂರವರೇ, ಇವತ್ತಿನ ಕಟ್ಟೆಯ ಮೇಲೆ ಕುಳಿತ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲು ಒಂದು ಉಪನ್ಯಾಸ ನೀಡಲು ಅವಕಾಶವನ್ನ ಒದಗಿಸಿಕೊಟ್ಟಂತ ಈ ಕಟ್ಟೆಯ ಎಲ್ಲ ಬಳಗಕ್ಕೂ ವಂದನೆಗಳನ್ನ ಸಲ್ಲಿಸುತ್ತಾ, ನಾನು ಇಂದು ಕವಿ ನಾಗಚಂದ್ರನ ಅಭಿನವ ಮಾರ್ಗದ ಕುರಿತು ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಬಹುತೇಕ ನಾನೇನು 60 ನಿಮಿಷಗಳ ಕಾಲ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಬಹಳ ಮಹತ್ವದ ಕೆಲವು ಸಂಗತಿಗಳನ್ನ ತಮ್ಮೊಂದಿಗೆ ಹಂಚಿಕೊಂಡು ಇನ್ನುಳಿದ ವೇಳೆಯನ್ನ
ಚರ್ಚೆಗೆ ಮತ್ತು ಅಧ್ಯಕ್ಷರ ಮಾತುಗಳಿಗೆ ಬಿಟ್ಕೊಡ್ತೀನಿ. ಚಂಪು ಸಾಹಿತ್ಯದಲ್ಲಿ ಪಂಪನದು ಒಂದು ಮಾರ್ಗ, ಆದರೆ ನಾಗಚಂದ್ರನದು ಇನ್ನೊಂದು. ಅದಕ್ಕೆ ಅಭಿನವ ಮಾರ್ಗ ಅಂತ ನಾವು ಕರಿತೀವಿ. ಅಭಿನವ ಅಂದರೆ ಒಂದು ಅರ್ಥದಲ್ಲಿ ಹೊಸದು. ಆದ್ದರಿಂದ ನಾಗಚಂದ್ರನಿಗೆ ಅಭಿನವ ಪಂಪ ಅನ್ನುವಂತ ಹೆಸರು ಕೇವಲ ಅಂಕಿತ ನಾಮ ಅಲ್ಲ, ಅದೊಂದು ಅನ್ವರ್ತಕ ನಾಮ. ಈ ಮಾರ್ಗ ಅನ್ನುವ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ರೂಪಿಸಿದವನು ಶ್ರೀ ವಿಜಯ. ಶ್ರೀ ವಿಜಯನ ಕವಿರಾಜ ಮಾರ್ಗ, ಅದರ ಜೊತೆಯಾಗಿ ಅನಂತರ ಪಂಪ ನಿರ್ಮಿಸಿದಂತ ಒಂದು ಚಂಪು ಮಾರ್ಗ. ಈ ಚಂಪು ಮಾರ್ಗದಲ್ಲಿಯೇ ನಾಗಚಂದ್ರ ಪಂಪನ ಮಾರ್ಗಕ್ಕೆ ಪರ್ಯಾಯವಾದ ಇನ್ನೊಂದು, ಅದಕ್ಕೆ ಸಮಾಂತರವಾದಂತಹ ಮಾರ್ಗವನ್ನು ನಿರ್ಮಿಸಿದವ ಕವಿ ನಾಗಚಂದ್ರ. ಪಂಪನದು ಲೌಕಿಕ ಆಗಮಿಕ ಮಾರ್ಗ, ಮಾರ್ಗ ದೇಸಿ ಸಮನ್ವಯದ ಮಾರ್ಗ, ಯುದ್ಧ ಮತ್ತು ಶಾಂತಿಯ ಸಮತೋಲನ ಮಾರ್ಗ. ಪಂಪನ ಮಾರ್ಗದಲ್ಲಿ ಕಾಣಿಸುವಂತ ಬಹುಮುಖ್ಯವಾದಂತ ಅಂಶಗಳಿವು. ಒಂದು, ಆಗಮಿಕ ಮತ್ತು ಲೌಕಿಕವನ್ನ ಜೊತೆಯಾಗಿ ನಡೆಸಿಕೊಂಡು ಹೋಗುವಂಥದ್ದು. ಎರಡನೇದ್ದು, ಮಾರ್ಗ ಮತ್ತು ದೇಶಗಳನ್ನ ಸಮನ್ವಯಗೊಳಿಸುವಂಥದ್ದು. ಮೂರನೇದ್ದು, ಯುದ್ಧ ಮತ್ತು ಶಾಂತಿ. ಇದನ್ನೇ ಜೈನ ಪಾರಿಭಾಷಿಕ ಪದದಲ್ಲಿ ಹೇಳಬೇಕಾಯಿತು ಅಂತಂದ್ರೆ ಹಿಂಸೆ ಮತ್ತು ಅಹಿಂಸೆಗಳನ್ನ ಸಮತೋಲನವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಮಾರ್ಗ. ಪಂಪನ ಈ ಮಾರ್ಗಗಳಿಗೆ ಪರ್ಯಾಯವಾದಂತ ವಿನೂತನವಾದಂತ ಒಂದು ಚಂಪು ಮಾರ್ಗವನ್ನ ರೂಪಿಸಿದವನು ಕವಿ ನಾಗಚಂದ್ರ. ನೋಡಿ, ಆ ಇಬ್ಬರ ಮಾರ್ಗದಲ್ಲಿರುವಂತಹ ಭಿನ್ನತೆಗಳು ಹೇಗೆ ಇವೆ ಅನ್ನೋದಕ್ಕೆ ಕೆಲವು ಅಂಶಗಳನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಪಂಪ ವಿಕ್ರಮಾರ್ಕನ ವಿಜಯದಲ್ಲಿ ಹೇಳ್ತಾನೆ, ಕತೆ ಪೆರಿದಾದರಂ ಕತೆಯ ಮೇಗಿಡಲೀಯದೆ ಮುಂ ಸಮಸ್ತ ಭಾರತಮಂ ಅಪೂರ್ವಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ. ವರ್ಣಕಂ ಕತೆಯೋಳ್ ಒಡಂಬಡಂ ಪಡೆ ಪೇಳ್ದೊಡೆ ಪಂಪನೇ ಪೇಳ್ಗುಮೆಂದು ಪಂಡಿತರ ತಗೊಳ್ದು ಬಿಚ್ಚಳಿಸೆ ಪೇಳಲೊಡಚ್ಚಿದೆನ್ ಈ ಪ್ರಬಂಧವ. ಇದೇ ಪದ್ಯವನ್ನ ಇಟ್ಕೊಂಡು ನಾವು ನಾಗಚಂದ್ರನಲ್ಲಿ ನೋಡಿದರೆ, ನಾಗಚಂದ್ರ ಮಲ್ಲಿನಾಥ ಪುರಾಣದ ಆದಿಯಲ್ಲಿ ಇದಕ್ಕೆ ಉತ್ತರ ಕೊಡುವಂತ ಒಂದು ಮಾತನ್ನ ಹೇಳ್ತಾನೆ. ಹಿರಿದು ಈ ಕಥಾ ಪ್ರತಿಸ್ಪಂದ ಇದಂ ನಿಮಿರ್ಚಿ ಕವಿತಾರಸಮಂ ನೆರಪೇದರಿಲ್ಲ ಮುನ್ನೆಂದು ಮಹಾಕವೀಶ್ವರರೋಳ್ ಓವರುಂ ಭವ್ಯಜನಂ ಎಂದೊಡೆ ಪೇಳಲಾಂ ಮನಂ ತಂದೆನದಲ್ಲದೆ ಎನ್ನಳವೆ ಪೇಳಲ್ ಮಲ್ಲಿಜನೇಂದ್ರ ಪುರಾಣಮಂ. ಪಂಪನಿಗೂ ಮತ್ತು ನಾಗಚಂದ್ರನಿಗೆ ಇರುವಂತಹ ವ್ಯತ್ಯಾಸ ಕೇವಲ ಈ ಒಂದು ಪದ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಅನಿಸ್ತಾ ಇದೆ. ಪಂಪನ ಕಾವ್ಯಗುಣ ಸಂಕ್ಷಿಪ್ತತೆ, ಅಭಿನವ ಪಂಪನದು ವಿಸ್ತರಣೆ. ಅಲ್ಲಿ ಪಂಪ ಕತೆ ಪೆರಿದಾದರಂ ಕತೆಯ ಮೇಗಿಡಲಿಯದೆ ಹೇಳುವಂತ ತನ್ನ ಧೋರಣೆಯನ್ನ ಹೇಳಿದರೆ, ನಾಗಚಂದ್ರ ಇಲ್ಲಿ ನನ್ನದು ಕತೆ ತುಂಬಾ ಸಣ್ಣದು, ಈ ಸಣ್ಣ ಕಥೆಯನ್ನ ವಿಸ್ತರಿಸಿ ಹೇಳುವಂತ ಉದ್ದೇಶ ನನ್ನದು ಅಂತ ಹೇಳ್ಕೊಳ್ಳುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಪಂಪನ ಉದ್ದೇಶ ಪಂಡಿತರ ಮನ ಗೆಲ್ಲುವುದು. ಅದಕ್ಕೆ ಹೇಳ್ತಾನೆ ಪಂಪ ಅಲ್ಲಿ, ಪಂಪನೇ ಪೇಳ್ಗುಮೆಂದು ಪಂಡಿತರೇ ಪೇಳಿದೊಡೆ. ಪಂಡಿತರ ಒತ್ತಾಯದಿಂದ ನಾನು ಕಾವ್ಯವನ್ನು ಕೇಳುತ್ತಿದ್ದೇನೆ ಅಂತ ಹೇಳುವುದರ ಹಿಂದೆ ಪಂಡಿತರ ಮನಸ್ಸನ್ನ ಗೆಲ್ಲೋದು, ಪಂಡಿತರನ್ನ ಗೆಲ್ಲೋದು ಪಂಪನ ಅಭಿಪ್ಸೆಯಾಗಿತ್ತು. ಆದರೆ ನಾಗಚಂದ್ರನ ಅಭಿಪ್ಸೆ ಪಂಡಿತರ ಮನ ಗೆಲ್ಲೋದು ಅಲ್ಲ, ಭವ್ಯ ಜನರ ಮನ ಗೆಲ್ಲೋದು ನಾಗಚಂದ್ರನ ಅಭಿಪ್ಸೆ ಆಗಿತ್ತು. ಈ ಧೋರಣೆಗಳನ್ನ ನಾವು ನೋಡಿದಾಗ ಲೌಕಿಕ ಆಗಮಿಕ, ಪಂಪನಿಗೆ ಲೌಕಿಕ ಮತ್ತು ಆಗಮಿಕ ಎರಡೂ ಅಷ್ಟೇ ಮುಖ್ಯವಾಗಿದ್ದು, ಆದರೆ ನಾಗಚಂದ್ರನಿಗೆ ಲೌಕಿಕಕ್ಕಿಂತಲೂ ಆಗಮಿಕ ಬಹಳ ಮುಖ್ಯವಾಗಿತ್ತು. ಅದಕ್ಕಾಗಿ ಅವನು ಹೇಳ್ತಾನೆ, ವಿಮಲ ಯಶೋ ವಿಶುದ್ಧ ಮಣಿಯನ್ನು ಪಡೆಯುವ, ವಿಮಲ ಯಶೋ ವಿಶುದ್ಧಿ ಮಣಿಯನ್ನು ಪಡೆಯುವ ನೌಕಾಯಾನ ನಾಗಚಂದ್ರನ ಕವಿತ್ವ. ಅವನು ಹೇಳ್ತಾನೆ,
ನನ್ನ ಕವಿತ್ವ ಅನ್ನೋದು ಒಂದು ಬಹಿತ್ರ ಯಾತ್ರೆ. ನಾವು ಈ ಬಹಿತ್ರ ಯಾತ್ರೆಯ ಮೂಲಕ ವಿಮಲ ವಿಶುದ್ಧ ಮಣಿಯನ್ನ ನಾವು ಸಂಪಾದಿಸಬೇಕಾಗಿದೆ, ಮೋಕ್ಷವನ್ನ ಸಂಪಾದಿಸಬೇಕಾಗಿದೆ. ನಿರ್ಮಲ ದಯಾರಸ ಸಮುದ್ರ ಈ ಕಥಾ ಸಮುದ್ರ, ಭವ್ಯ ಜನ ವಿಭೋನ್ನತಿಯ ಕರ್ಣಧಾರ ಕವಿ ನಾಗಚಂದ್ರ. ಈ ಒಂದು ಪದ್ಯದ ಆಶಯವನ್ನ ಇಟ್ಕೊಂಡಾಗ ನಾಗಚಂದ್ರನ ಒಟ್ಟು ಕಾವ್ಯ ಮಾರ್ಗ ನಮ್ಮ ಗಮನಕ್ಕೆ ಬಾರದೆ ಇರೋದಿಲ್ಲ. ಜಿನವರ್ಣನೆಯ ಪ್ರತಿಭೆಯನ್ನು ಮೆರೆದು ಕಾವ್ಯದಿಂದ ಮೋಕ್ಷ ಲಕ್ಷ್ಮಿಯನ್ನು ಪಡೆದುಕೊಳ್ಳುತ್ತಾನೆ ಕವಿ ನಾಗಚಂದ್ರ. ಅದಕ್ಕ ಆತ ಹೇಳ್ತಾನೆ, ಅನ್ಯವರ್ಣನಗತಿಂ ವಿವೇಕ ವಿಕಲ ಕಿಡುವ ಅರ್ಥದೊಳ್ ಆದ ಅತಿಮೋಹದಿಂ ಏಕೆ ಮಾರುವರೋ ಪುಣ್ಯ ನಿಬಂಧಮಂ ಕವೀಶ್ವರ. ಬಹುತೇಕ ಈ ಮಾತನ್ನ ಪಂಪ ರನ್ನಗನ್ನ ಉದ್ದೇಶಿಸಿ ಹೇಳಿದನೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಪಂಪ ಹೇಳ್ತಾನೆ, ಬೀರದ ಅಳವಿಯ ನನ್ನಿಯ ಚಾಗದ ಶಾಸನಂ ಚಂದ್ರಾರ್ಕ ತಾರಾಂಬರಂ ಮೇರು ನಿಲ್ವಿನಂ ನಿಲವೇಕುಂ ಕಾವ್ಯಕ್ಕೆ ತಾನಿತ್ತ ಶಾಸನದ ಅಗ್ರಹಾರಂ ಸಾರಂ ಎಂಬಿನಂ ಹೆಸರಿಟ್ಟು ತಾನಿಯೇ ಹರಿಗನ ಧರ್ಮಭಂಡಾರದಂತೆ ಸಾರಮಾದದು ಬಿಟ್ಟ ಅಗ್ರಹಾರಂ ಆ ಬಚ್ಚೆ ಶಾಸನದೋಳ್ ಧರ್ಮಪುರಂ. ಅದಿಕೇಸರಿ ತನಗೆ ಕೊಟ್ಟಂತ ಧರ್ಮಪುರದ ಬಗ್ಗೆ ಪಂಪ ಅತ್ಯಂತ ಹೆಮ್ಮೆಯಿಂದ ಈ ಮಾತನ್ನ ಹೇಳ್ತಾನೆ. ರನ್ನನು ಕೂಡ ಪಂಪ ಅಡಿಕೇಸರಿ ಕೊಟ್ಟ ಧರ್ಮಪುರದ ಬಗ್ಗೆ ಅಭಿಮಾನದಿಂದ ಹೇಳುವಂತೆ ರನ್ನ ಚಕ್ರವರ್ತಿಯಿಂದ ಪಡೆದ ಭಕ್ತಗಾವೆಯ ಬಗ್ಗೆ ಹೇಳುತ್ತಾನೆ. ನಾಗಚಂದ್ರ ಜಿನ ಕವಿಗಳ ಈ ಕಾವ್ಯ ಧೋರಣೆಯನ್ನು ಟೀಕಿಸುತ್ತಾನೆ, ವಿರೋಧಿಸುತ್ತಾನೆ, ಪ್ರತಿಭಟಿಸುತ್ತಾನೆ. ಕಾವ್ಯ ಪ್ರತಿಭೆಯನ್ನ ಜಿನ ಮತ್ತು ಜನ ಕಲ್ಯಾಣಕ್ಕಾಗಿ ಬಳಸುವುದನ್ನು ಬಿಟ್ಟು ಜನ ಮತ್ತು ಜಿನ ಕಲ್ಯಾಣಕ್ಕಾಗಿ ಬಳಸ್ಬೇಕು ಅನ್ನುವಂಥದ್ದು. ಒಂದು ಜಿನಸ್ತವ ಆಗಬೇಕು, ಎರಡನೇದ್ದು ಅದರಿಂದ ಜನ ಕಲ್ಯಾಣ ಆಗಬೇಕು ಅಂತ ಅದನ್ನ ಅಣ್ಣರ ಬಣ್ಣನಿಗೆ ಬಳಸುವುದನ್ನು ಖಂಡಿಸುತ್ತಾನೆ. ನೂತನರುಂ ಪುರಾತನರುಂ ಅಪ್ಪ ಮಹಾಕವಿಗಳ ಕವಿತ್ವ ವಿಖ್ಯಾತಕ್ಕೆ ಶಾಸನಂ ಬರೆದ ಸತ್ಕೃತಿ ಬಂಧಂ ಈ ಮಲ್ಲಿ ಜಿನೇಂದ್ರ ಪುರಾಣ ಪ್ರಬಂಧಂ. ಬಹಳ ಅತ್ಯಂತ ಮುಖ್ಯವಾದಂತ ಮಾತು ಅಂತ ನನಗನಿಸ್ತದೆ. ನೂತನರುಂ ಪುರಾತನರುಂ ಅಪ್ಪ ಮಹಾಕವಿಗಳ ಕವಿತ್ವ ವಿಖ್ಯಾತಿಗೆ ಶಾಸನಂ ಬರೆದಂ ಕವಿ ನಾಗಚಂದ್ರಂ. ಕವಿ ನಾಗಚಂದ್ರ ತನ್ನ ಹಿಂದಿನ ತನ್ನ ಮುಂದಿನ ಕವಿಗಳಿಗೆ ತನ್ನ ಕಾವ್ಯದ ಮೂಲಕ ಒಂದು ಶಾಸನವನ್ನ ಬರೆದ ಅನ್ನೋದು ನಾಗಚಂದ್ರನ ಮಾತು. ಇದು ವೀತರಾಗನ ಕಾವ್ಯ ರಸಾರ್ಣವ ಪೂರ್ಣಚಂದ್ರ ನಾಗಚಂದ್ರನ ಕಾವ್ಯ ಶಾಸನ ಮಾರ್ಗ. ಇದೇ ನಾಗಚಂದ್ರನ ಮಾರ್ಗ. ಆತ ಒಂದು ಶಾಸನವನ್ನ ಹಾಕಿಕೊಟ್ಟ, ಒಂದು ಮಾರ್ಗವನ್ನ ರೂಪಿಸಿದ. ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗವನ್ನ ರೂಪಿಸಿದನೋ ಅಲ್ಲಿನೂ ಕೂಡ ಶ್ರೀ ವಿಜಯನ ಕವಿರಾಜ ಮಾರ್ಗ ಒಂದು ವಿಧದಲ್ಲಿ ಕವಿ ಮತ್ತು ರಾಜ ಜೊತೆಗೂಡಿ ರೂಪಿಸಿದಂತ ಮಾರ್ಗ ಶ್ರೀ ವಿಜಯನ ಮಾರ್ಗ. ಕವಿ ರೂಪಿಸಿದ ರಾಜಮಾರ್ಗ ಪಂಪನ ಮಾರ್ಗ. ರಾಜಮಾರ್ಗವನ್ನ ಧಿಕ್ಕರಿಸಿ ಜನಮಾರ್ಗವನ್ನ ರೂಪಿಸಿದವನು ಕವಿ ನಾಗಚಂದ್ರ. ಅದೇ ನಾಗಚಂದ್ರನ ಅಭಿನವ ಮಾರ್ಗ ಅಂತ. ಹೀಗೆ ನಾಗಚಂದ್ರ ಒಂದು ವಿನೂತನವಾದಂತ ಧೋರಣೆಯನ್ನ ಪ್ರದರ್ಶಿಸುವ ಮೂಲಕ ಕಾವ್ಯಕ್ಕೆ ಹೊಸ ದಿಕ್ಕನ್ನ ಕೊಡ್ತಾನೆ. ಅಷ್ಟೇ ಅಲ್ಲ, ಪ್ರಭುತ್ವವನ್ನ ಧಿಕ್ಕರಿಸ್ತಾನೆ. ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸಬೇಕು. ಯಾವಾಗಲೂ ಈ ಮಾರ್ಗಗಳು ರೂಪುಗೊಳ್ಳೋದು ಕೇವಲ ಕವಿಯಿಂದ ಮಾತ್ರ ಅಲ್ಲ, ಆ ಕವಿಯ ಪರಿಸರದಿಂದ, ಆ ಕವಿಯ ಮೇಲೆ ಆಗತಕ್ಕಂತ ಪರಿಸರದ ಒತ್ತಡದಿಂದ. ಉದಾಹರಣೆಗಾಗಿ ಪಂಪ ಈ ಲೌಕಿಕ ಮತ್ತು ಆಗಮಿಕ ಅಂತ ಕಾವ್ಯ ಧೋರಣೆಯನ್ನ ವಿಂಗಡಿಸಿಕೊಂಡು ಬರದ ಹಿಂದೆ ಒಂದು ಒತ್ತಡ ಇತ್ತು. ಆ ಕಾಲದಲ್ಲಿ ಒಂದ್ ಕಡೆ ಪಂಪನಿಗೆ ಧರ್ಮ ಬೇಕಾಗಿತ್ತು, ಇನ್ನೊಂದ್ ಕಡೆ ರಾಜ ಬೇಕಾಗಿತ್ತ. ರಾಜಾಶ್ರಯನೂ ಬೇಕಾಗಿತ್ತು, ಇತ್ ಕಡೆ
ಜಿನಕೃಪೆನೂ ಬೇಕಾಗಿತ್ತು. ಅದಕ್ಕಾಗಿ ಪಂಪ ಏನ್ ಮಾಡಿದ ಅಂದ್ರೆ ತನ್ನ ಕಾವ್ಯ ಧೋರಣೆಯನ್ನ ಇಬ್ಬಗೆಯಾಗಿ ವಿಂಗಡಿಸಿಕೊಂಡ. ಧರ್ಮಕ್ಕೆ ಆದಿಪುರಾಣ ಬೆಳಗುಬೆನ್ನಿಲ್ಲಿ ಲೌಕಿಕಂ, ಅಲ್ಲಿ ಜಿನಾಗಮವು. ಆದಿಪುರಾಣದಲ್ಲಿ ಜಿನಾಗಮವನ್ನ ಬೆಳಗಿದ, ವಿಕ್ರಮಾರ್ಜುನ ವಿಷಯದಲ್ಲಿ ಲೌಕಿಕವನ್ನ ಬೆಳಗಿದ. ಆದರೆ ಪಂಪ ಮಹಾಕವಿ. ಆತ ಎರಡದರೂ ಹಿಂದೆನೂ ಕೂಡ ಒಂದು ಜೈನ ಧರ್ಮದ ಅಜೆಂಡಾ ಇದ್ದದ್ದು ಮಾತ್ರ ತುಂಬಾ ಸತ್ಯನೂ ಹೌದು, ಸ್ತುತ್ಯಾಗನೂ ಹೌದು. ಆತನಿಗೆ ಅದು ಯುದ್ಧ ಮಾಡಿ ಬದುಕುವಂತ ಕಾಲ, ಅದು ರಾಜಸತ್ತೆಯ ವೈಭವದ ಕಾಲ. ಪಂಪ ಇದ್ದದ್ದು ರಾಜಸತ್ತೆಯ ವೈಭವದ ಕಾಲದಲ್ಲಿ. ಆದರೆ ನಾಗಚಂದ್ರನ ಕಾಲಕ್ಕ ರಾಜಸತ್ತೆ ತನ್ನ ವೈಭವವನ್ನ ಕಳೆದುಕೊಳ್ತಾ ಇತ್ತು. ಅವನದು ರಾಜಸತ್ತೆಯ ವಿಘಟನೆಯದ ಅರುಣೋದಯದ ಕಾಲದಲ್ಲಿ ನಾಗಚಂದ್ರ ಇದ್ದ. ಅವನಿಗೆ ರಾಜನ ಆಶ್ರಯದ ಅಗತ್ಯ ಇರಲಿಲ್ಲ, ಏಕೆಂದರೆ ಆತ ಶ್ರೀಮಂತನಾಗಿದ್ದ. ಹೇಳ್ತಾನೆ ನಾಗಚಂದ್ರ, ಶ್ರೀಯಂ ವಿತರಣದೋಳ್, ವಾಕ್ ಶ್ರೀಯಂ ಸೌಜನ್ಯ ವೃತ್ತಿಯೋಳ್, ವಿಮಳ ಯಶಸ್ತ್ರೀಯಂ ಜಿನ ಪ್ರವಚನ ಶ್ರೇಯದೋಳ್, ಅತಿಶಯ ವೆನಿಸಿ ನೆಗಳದಂ ಅಭಿನವ ಪಂಪಂ. ಆತ ಯಾವ ರಾಜನ ಆಶ್ರಯದಲ್ಲಿನೂ ಇರಲಿಲ್ಲ. ನಾಗಚಂದ್ರನ ಕಾಲ 1050 ಮೊದಲುಗೊಂಡು 1100 ನಾವು ಇಟ್ಕೋಬಹುದು. ಆ ಕಾಲದಲ್ಲಿ 6ನೇ ವಿಕ್ರಮಾದಿತ್ಯ ಆಳ್ತಾ ಇದ್ದ. ಕಲ್ಯಾಣದಲ್ಲಿ ಇತ್ ಕಡೆ ಹೊಯ್ಸಳರು ಆಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಕವಿ ನಮ್ಮ ಇವತ್ತಿನ ವಿಜಯಪುರದಲ್ಲಿ ಸ್ವಂತ ಹಣವನ್ನ ಸಂಪಾದನೆ ಮಾಡಿ ದಾನ ಧರ್ಮಕ್ಕೆ ಆ ಹಣವನ್ನ ವ್ಯಯಿಸಿ ಕಾವ್ಯ ರಚನೆಯ ಮೂಲಕ, ಜಿನ ಪ್ರವಚನದ ಮೂಲಕ ತನ್ನ ಬದುಕನ್ನ ಸಾರ್ಥಕ ಮಾಡಿಕೊಂಡ. ಇದನ್ನ ಬ್ರಹ್ಮಶಿವನು ಕೂಡ ತನ್ನ ಕಾವ್ಯದಲ್ಲಿ ಒಂದು ಪದ್ಯದಲ್ಲಿ ಇದನ್ನೇ ಹೇಳ್ತಾನೆ. ವಿತ್ತಂ ಸತ್ಪಾತ್ರಕ್ಕೆ ಆಯತ್ತಂ, ವಿತ್ತಂ ಸತ್ಪಾತ್ರಕ್ಕೆ ಆಯತ್ತಂ, ನಿಜವಾಣಿ ತೀರ್ಥಂಕರ ಕೀರ್ತನೆಗೆ ಆಯತ್ತಂ, ವ್ರತಕ್ಕೆ ತನು ಆಯತ್ತಂ ಎನಲ್, ನಾಗಚಂದ್ರ ಬುಧನ್ ಏಂ ಕೃತಾರ್ಥಂ. ಆತ ಉದ್ಗಾರ ತೆಗಿತಾನೆ. ಆತನ ವಿತ್ತ ಸತ್ಪಾತ್ರಕ್ಕೆ, ಆತನ ವಾಣಿ ಜಿನಕೀರ್ತನೆಗೆ, ಆತನ ತನು ಜೈನಾಚರಣೆಗಳಿಗೆ ಸೀಮಿತಗೊಂಡಿತ್ತು ಅಂತ. ಹೀಗೆ ನಾಗಚಂದ್ರ, ಆತನ ಗುರು ಬಾಲಚಂದ್ರ ಮುನೀಂದ್ರ ತುಂಬಾ ಧಾರ್ಮಿಕ ನಿಷ್ಠೆಯನ್ನ ಹೊಂದಿದಂತ ಕವಿ ನಾಗಚಂದ್ರ. ಇದನ್ನೇ ನಾಗಚಂದ್ರನನ್ನ ನಾವು ನೋಡಿದರೆ ಮುಂದೆ ಬರುವಂತ ಹರಿಹರ ಆಗಿರ್ಬೋದು, ಅನಂತರ ಬಂದಿರುವಂತ ಕವಿ ಕುಮಾರವ್ಯಾಸ ಆಗಿರ್ಬೋದು, ಬಹುತೇಕ ಕನ್ನಡದಲ್ಲಿ ಕನ್ನಡ ಕಾವ್ಯ ಪರಂಪರೆಗೆ ಭಕ್ತಿಯ ತಿರುವನ್ನ ಕೊಟ್ಟಂತ ಮೊದಲ ಕವಿ ನಾಗಚಂದ್ರ. ಆತ ರಚಿಸಿದಂತ 2 ಕಾವ್ಯಗಳು, ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ಹೀಗೆ 2 ಕಾವ್ಯಗಳು ಲೌಕಿಕ ಆಗಮಿಕ ಅನ್ನುವಂತ ಕಾವ್ಯ ಮಾರ್ಗವನ್ನ ಧಿಕ್ಕರಿಸಿ 2 ಆಗಮಿಕ ಕಾವ್ಯಗಳನ್ನ ಕೊಡುವುದರ ಹಿಂದೆ ಅನೇಕ ಯೋಚನೆಗಳು ನಾಗಚಂದ್ರನ ತಲೆಯಲ್ಲಿ ಇದ್ದು. ಆತನಿಗೆ ರಾಜ ಮುಖ್ಯನಾಗಲಿಲ್ಲ, ಆತನಿಗೆ ಧರ್ಮ ಮುಖ್ಯ ಆಯಿತು, ಆತನಿಗೆ ಜಿನ ಮುಖ್ಯನಾಗಿದ್ದ. ಅಷ್ಟೇ ಅಲ್ಲ, ತನ್ನ ಕಾವ್ಯವಾಣಿಯನ್ನ ರಾಜನಿಗೆ ಮಾಡಿಕೊಳ್ಳುವ ಕವಿಗಳನ್ನ ಹಂಗಿಸುವಷ್ಟರ ಮಟ್ಟಿಗೆ ಈ ಕವಿ ಶ್ರೀಮಂತನೂ ಆಗಿದ್ದ, ಜೊತೆಗೆ ಉದಾರಿಯೂ ಆಗಿದ್ದ. ಅದಕ್ಕೆ ನಾಗಚಂದ್ರ ಮತ್ತೆ ಹೇಳ್ತಾನೆ, ಕೊಟ್ಟ ಕೈಯಲ್ಲದೆ ಒಡ್ಡಿದ ಕೈಯಲ್ಲ. ಆತ ಶ್ರೀಮಂತ ಆಗಿದ್ದ. ಇಡೀ ವಿಜಯಪುರಕ್ಕೆ ಅಲಂಕರಣವಾಗಿರುವಂತೆ ಮಲ್ಲಿಜಿನೇಂದ್ರ ಗೇಹಾಲಯಮಂ ನಿರ್ಮಿಸಿದಂ ಕವಿ ನಾಗಚಂದ್ರಂ. ಇಷ್ಟು ಶ್ರೀಮಂತ, ಉದಾತ್ತ, ಧರ್ಮಾನುಯಾಯಿ ಆಗಿರುವಂತ ನಾಗಚಂದ್ರ 2 ಕಾವ್ಯಗಳನ್ನು ಬರೀತಾನೆ. ಒಂದು ಮಲ್ಲಿನಾಥ ಪುರಾಣ. ನಮಗೆ ಗೊತ್ತಿರುವಂತೆ ಮಲ್ಲಿನಾಥ ಜೈನ ಧರ್ಮದ 19ನೇ ತೀರ್ಥಂಕರ. ನಾಗಚಂದ್ರನ ಪ್ರತಿಭೆಯನ್ನ ನಾವು ನೋಡ್ಬೇಕು. ಬಹುತೇಕ ನಮ್ಗೆಲ್ಲರಿಗೂ ಹೆಚ್ಚು ಪರಿಚಿತವಾಗಿರುವಂಥದ್ದು ರಾಮಚಂದ್ರ ಚರಿತ ಪುರಾಣ. ಯಾಕೆ ಅಂತಂದ್ರೆ ಆತನ ಕಾವ್ಯದ ಉತ್ಕೃಷ್ಟತೆಯನ್ನ ನಾವು ಅಲ್ಲಿ ಕಾಣ್ತೀವಿ. ಆದರೆ ಅಷ್ಟೇ
ಮಹತ್ವದ ಕಾವ್ಯ ಮಲ್ಲಿನಾಥ ಪುರಾಣ. ನೋಡಿ, ಮಹಾಪುರಾಣ ಮಲ್ಲಿನಾಥ ಪುರಾಣದ ಅಗ್ರ. ಅಲ್ಲಿ ಕೇವಲ 125 ಶ್ಲೋಕಗಳಲ್ಲಿರುವಂತ ಮಲ್ಲಿನಾಥನ ಕಥೆಯನ್ನ 14 ಆಶ್ವಾಸಗಳಿಗೆ ವಿಸ್ತರಿಸಿ ಕಾವ್ಯ ರಚಿಸಿದವನು ಕವಿ ನಾಗಚಂದ್ರ. ಅದು ಕಥೆನೂ ಕೂಡ ತುಂಬಾ ಸಂಕ್ಷಿಪ್ತ. ಈಗ ಆದಿಪುರಾಣವನ್ನ ತೆಗೆದುಕೊಂಡಾಗ ಅಲ್ಲಿರುವಂತ 17 ಭವಾವಳಿಗಳು ಪಂಪ 11ನೇ ಆಶ್ವಾಸದವರೆಗೂ ಕೂಡ ಆ ಭವಾವಳಿಗಳ ಕಥೆಯನ್ನೇ ಹೇಳ್ಕೊತ್ ಬಂದಿರ್ತಾನೆ. ಆದ್ರೆ ಇಲ್ಲಿ ಮಲ್ಲಿನಾಥನಿಗೆ ಇರೋದು ಹಿಂದಿನ ಒಂದೇ ಭವ. ಆತನ ಭವಗಳು 2. ಒಂದನೇದ್ದು ಕಚ್ಚಕಾವತಿ ವಿಷಯದ ವೀತಶೋಕಪುರ ಅನ್ನೋದು ರಾಜಧಾನಿ. ಅದರ ಅರಸು ವೈಶ್ರವಣ, ಆತನ ಹೆಂಡತಿ ಧನಶ್ರೀ, ಅವರ ಮಗ ಶ್ರೀಧರ. ಈ ವೈಶ್ರವಣ ತನ್ನ ಸೈನ್ಯ ಬಲವನ್ನ ಕಂಡು ತಾನೇ ಅಭಿಮಾನ ಪಟ್ಟುಕೊಂಡು ಒಮ್ಮೆ ಅರಣ್ಯದಲ್ಲಿ ಶರತ್ಕಾಲದ ಸಂದರ್ಭದಲ್ಲಿ ಹೋಗಿ ಇಡೀ ಅರಣ್ಯದಷ್ಟು ತನ್ನ ಬಲ ಗಟ್ಟಿಯಾಗ್ಯದ ಅಂತ ಅಂದ್ಕೊಂಡು ಬರುವಾಗ ಆಲದ ಮರ ಬುಡಮೇಲಾಗಿ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕು ಬಿಟ್ಟಿರುವುದನ್ನು ನೋಡಿ ಆತನಿಗೆ ವೈರಾಗ್ಯ ಬರ್ತದೆ. ನನ್ನ ಬಲಾನು ಕೂಡ ಈ ಆಲದ ಮರದಂತೆ ಕ್ಷಣಿಕವಾಗಿರುವಂತದ್ದು ಅಂತ ತಿಳ್ಕೊಂಡು ಮಗನಿಗೆ ರಾಜ್ಯಭಾರವನ್ನ ಒಪ್ಪಿಸಿ ತಪಸ್ಸಿಗೆ ಹೋಗ್ತಾನೆ. ಆಮೇಲೆ ಮುಂದೆ ಅಹಂ ಇಂದ್ರನಾಗಿ ಹುಟ್ಟುತ್ತಾನೆ. ಅಲ್ಲಿ ಸ್ವರ್ಗ ಸುಖವನ್ನ ಅನುಭವಿಸಿದ ಮೇಲೆ ಮತ್ತೆ ಎಲ್ಲಿ ಅಂತಂದ್ರೆ ಮಿಥಿಲಾಪುರದ ಅರಸು ಕುಂಭರಾಜ ಮತ್ತು ಪ್ರಭಾವತಿ ರಾಜದಂಪತಿಗಳ ಮಗ ಮಲ್ಲಿನಾಥನಾಗಿ ಹುಟ್ಕೋತಾನೆ. ಬಹುತೇಕ ಈ ಮಲ್ಲಿನಾಥನ ಕಥೆಗೆ ಬರುವವರೆಗೂ ಕೂಡ 10 ಆಶ್ವಾಸಗಳು ಹೋಗ್ಬಿಡ್ತವೆ. ಈ 10 ಆಶ್ವಾಸಗಳು ಎಲ್ಲಾ ಇರೋದು ವರ್ಣನೆಗೆ. ನಾವು ವಿಶೇಷವಾಗಿ ನಾಗಚಂದ್ರನ ವರ್ಣನೆಗಳನ್ನ ನೋಡ್ಬೇಕು. ಅವನದು ಒಂದು ಅದ್ಭುತವಾದಂತ ವರ್ಣನಾ ಲೋಕ ನಾಗಚಂದ್ರನದು. 1-2 ಪದ್ಯಗಳನ್ನ ಹೇಳುವುದು ಉಚಿತ ಅಂತ ನನಗನಿಸ್ತದೆ. ಒಂದು ಸಂದರ್ಭವನ್ನ ನಾವಿಲ್ಲಿ ನೋಡ್ಬೋದು. ಅದು ಯಾವುದು ಅಂತಂದ್ರೆ, ಆತನಿಗೆ ಈ ಮಾಯೆಯ ಬಗ್ಗೆ ಹೇಳ್ಬೇಕಾಗಿತ್ತು ನಾಗಚಂದ್ರನಿಗೆ. ಒಂದ್ ಪದ್ಯ ಹೇಳ್ತಾನೆ, ಹರಿಯ ಊರದಲ್ಲಿ ಗೋಪವಧುವಿಂ ಮದನಂ ವಿಜಯ ಪ್ರಶಸ್ತಿಯಂ ಬರೆಯಿಸಿದ. ಈ ಮನ್ಮಥ ಅನ್ನುವಂಥವನು ಅದೆಷ್ಟು ಶಕ್ತಿವಂತ ಅಂತಂದ್ರೆ, ಒಬ್ಳು ಗೋಪಿಕೆ ಕೃಷ್ಣನ ಎದೆಯಲ್ಲಿ ವಿಜಯ ಪ್ರಶಸ್ತಿಯನ್ನ ಬಗಿತಾಳೆ. ಅದನ್ನ ಬರೆಸಿದವನು ಮದನ. ಮದನ ಕೃಷ್ಣನ ಎದೆಯಲ್ಲಿ ಗೋಪಿಕೆಯ ಮೂಲಕ ವಿಜಯ ಪ್ರಶಸ್ತಿಯನ್ನ ಬರೆಸ್ತಾನೆ. ಅಷ್ಟೇ ಅಲ್ಲ, ಪಾರ್ವತಿಯ ಅಂಗಾಲಿನ ಬಣ್ಣ ಶಿವನ ಹನಿಗೆ ಹತ್ತಿ ಅದು ಶಿವ ಮುಕ್ಕಣ್ಣ ಆಗ್ತಾನೆ. ಅವನಿಗೆ ಹಣೆಗಣ್ಣು ಬರ್ತದೆ. ಆಮೇಲೆ ಹೆಣ್ಣೊಬ್ಬಳನ್ನ, ದೇವತೆಯೊಬ್ಬಳನ್ನ ತನ್ನ ಎದೆಗೆ ಅಪ್ಪಿಕೊಂಡಂತ ಬ್ರಹ್ಮ ಸರೋಜ ಗರ್ಭನಾಗ್ತಾನೆ. ಇದನ್ನೆಲ್ಲವನ್ನು ಮಾಡಿಸಿದವನು ಮದನ ಅಂತ. ಸಾಕಲ್ಲ, ಮದನನ ಶಕ್ತಿಯನ್ನ ಹೇಳುವಂತ ಸಂದರ್ಭದಲ್ಲಿ ನಾಗಚಂದ್ರ ಇಂಥ ಅದ್ಭುತವಾದಂತ 3 ಉಪಮೆಗಳ ಮೂಲಕ ಆತನ ಶಕ್ತಿಯನ್ನ ಹೇಳ್ತಾನೆ. ಅಷ್ಟೇ ಅಲ್ಲ, ಅನೇಕ ಕಡೆಗಳಲ್ಲಿ ಈ ಆತನ ವರ್ಣನಾ ವೈಖರಿ, ವರ್ಣನಾ ವಿಲಾಸವನ್ನ ನಾವು ನೋಡ್ಬೋದು. ಅದರಲ್ಲಿಯೂ ಕೂಡ ನಾಗಚಂದ್ರನ ವರ್ಣನೆಗಳನ್ನ ನೋಡ್ಬೇಕು ಅಂತಂದ್ರೆ ನಾವು ಮಲ್ಲಿನಾಥ ಪುರಾಣದೆಡೆಗೆನೆ ಹೋಗ್ಬೇಕು. ರಾಮಚಂದ್ರ ಚರಿತ ಪುರಾಣದಲ್ಲಿರೋದಕ್ಕಿಂತಲೂ ಹೆಚ್ಚು ಪ್ರತಿಭಾ ವಿಲಾಸವನ್ನ ವರ್ಣನೆಯಲ್ಲಿ ನಾಗಚಂದ್ರ ಇಲ್ಲಿ ವ್ಯಕ್ತಪಡಿಸಿರುವುದನ್ನ ನಾವು ನೋಡ್ತೀವಿ. ಹಾಗೆ ಈ ಮಲ್ಲಿನಾಥ ಪುರಾಣದ ಇನ್ನೊಂದು ಸಂದರ್ಭ, ಅದರ ಕೊನೆಯದ್ದು 14ನೇ ಆಶ್ವಾಸ. ಆ 14ನೇ ಆಶ್ವಾಸದಲ್ಲಿ ನಮ್ಮಲ್ಲಿ ಶಿವ ಇದ್ದವನು ಕಾಮನನ್ನ ದಹನ ಮಾಡುವಂತೆ ಇಲ್ಲಿ ಮಲ್ಲಿನಾಥ ಕಾಮನನ್ನ ದಹನ ಮಾಡ್ತಾನೆ. ಮಲ್ಲಿನಾಥ ಕಾಮನನ್ನ ದಹನ ಮಾಡ್ತಾನೆ. ಬಹುತೇಕ ಮಲ್ಲಿನಾಥನ ತಪೋಭಂಗಕ್ಕೆ ಯತ್ನಿಸಿದಂತ ಕಾಮ
ಸುಟ್ಟು ಭಸ್ಮವಾಗುವಂತಹ ಸಂದರ್ಭವನ್ನ ನಾವಿಲ್ಲಿ ನೋಡ್ತೀವಿ. ಹೀಗೆ ಕಾಮದಹನ ಕತೆಗೆ ಒಂದು ಹೊಸ ತಿರುವನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಆದ್ರೆ ಒಂದು ಮಾತನ್ನ ನಾವು ಗಮನಿಸ್ಬೇಕು, ಇದರ ಮೂಲ ಆಕಾರದಲ್ಲಿಯ ಏನಾದರೂ ಸಂದರ್ಭಗಳನ್ನ ನಾಗಚಂದ್ರ ಬದಲು ಮಾಡಿಕೊಂಡಿದ್ದಾನೆಯೇ ಅನ್ನೋದನ್ನ ನಾವು ಪರಿಶೀಲಿಸಬೇಕು. ಯಾಕೆಂದ್ರೆ ನಾಗಚಂದ್ರನಿಗೆ ಕನ್ನಡದಲ್ಲಿ ಎಷ್ಟು ಪ್ರಭುತ್ವ ಇತ್ತನೋ ಸಂಸ್ಕೃತದಲ್ಲಿನೂ ಇತ್ತು, ಪ್ರಾಕೃತದಲ್ಲಿನೂ ಇತ್ತು. ಆಗಿನ ಎಲ್ಲಾ ಕವಿಗಳು, ನಮ್ಮ ಜಿನಕವಿಗಳು ಪಂಪನಾದಿಯಾಗಿ ಎಲ್ಲರೂ ಅನೇಕ ಭಾಷೆಗಳನ್ನ ಬಲ್ಲವರಾಗಿದ್ದರು. ನಮ್ಮಲ್ಲಿ ಪ್ರಾಕೃತ, ಸಂಸ್ಕೃತ ಹಾಗೂ ಕನ್ನಡ ಹೆಚ್ಚು ಬಳಕೆಯಲ್ಲಿದ್ದಂತ ಆ ಕಾಲ ಇದು. ಹೀಗಾಗಿ ನಾಗಚಂದ್ರ ಅನೇಕ ಬದಲಾವಣೆಗಳನ್ನ ಮಾಡಿಕೊಳ್ಳುವುದರ ಮೂಲಕ ತನ್ನ ಮಾರ್ಗವನ್ನ ರೂಪಿಸಿಕೊಂಡು ಕನ್ನಡ ಸಾಹಿತ್ಯದಲ್ಲಿ ಒಂದು ಅಭಿನವ ಅಥವಾ ಹೊಸ ಮಾರ್ಗವನ್ನ ರೂಪಿಸಿದಂತ ಶ್ರೇಯಸ್ಸಿಗೆ ಆತ ಪಾತ್ರನಾಗಿರುವುದನ್ನ ನಾವು ನೋಡ್ತೀವಿ. ಹೀಗೆ ಆತ ಮಾಡಿಕೊಂಡಂತ ಕೆಲವು ಬದಲಾವಣೆಗಳ ಬಗ್ಗೆ ನೋಡಿ. ನಾಗಚಂದ್ರ ಲೌಕಿಕ ಆಗಮಿಕ ಕಾವ್ಯಧೋರಣೆಯನ್ನ ತಿರಸ್ಕರಿಸಿದ, ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದ. ಅಷ್ಟೇ ಅಲ್ಲ, ಆ ಕವಿಗಳನ್ನು ಕೂಡ ವಿಡಂಬಿಸಿದ. ಹೇಳ್ತಾನೆ, ಕಥೆ ಜಿನಚರಿತೆಯೇ, ಕವಿ ಜಿನ ಕವಿಯೇ, ಕಥೆಯ ವಸ್ತು ರಾಜ ವಿಟ ಚೋರ ಕಥಾ ಕಥೆಯೇ, ಕವಿಯೇ, ಹೀಗೆ ವಿಡಂಬಿಸ್ತಾನೆ. ರಾಜರಿಗೆ ಕಾವ್ಯವನ್ನ ಮಾಡಿಕೊಂಡವರನ್ನ ಹಂಗಿಸ್ತಾನೆ. ಇಷ್ಟೆಲ್ಲ ಹೇಳ್ತಾ ಕೊನೆಗೆ ಆತ ನಾವು ಈ ಲೌಕಿಕ ಮತ್ತು ಆಗಮಿಕ ಅನ್ನುವಂತ ಕಾವ್ಯ ಮಾರ್ಗದಲ್ಲಿ ಎರಡು ರಸಗಳು ನಮಗೆ ಮುಖ್ಯ ಆಗ್ತಾ ಇದ್ದು. ಒಂದು ವೀರ, ಇನ್ನೊಂದು ಶಾಂತ. ವಿಕ್ರಮಾರ್ಜುನ ವಿಷಯ, ರಂಗನ ಗದಾ ಯುದ್ಧ, ಈ ಎಲ್ಲ ಕಾವ್ಯಗಳಿಗೆ ಮೂಲ ರಸ ವೀರ ಆಗಿತ್ತು. ಆದ್ರ ನಾಗಚಂದ್ರ ವೀರ ರಸವನ್ನ ಬಿಡ್ತಾನೆ, ಶಾಂತಿ ರಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಅದಕ್ಕೆ ಹೇಳ್ತಾನೆ ನೋಡಿ, ರಾಜ ಕಥಾನಾಯಕನಾದಾಗ ವೀರ, ವಿಠ ಕಥಾನಾಯಕನಾದಾಗ ಶೃಂಗಾರ, ಚೋರ ಕಥಾನಾಯಕನಾದಾಗ ಅದ್ಭುತ ರಸಗಳು ಮುಖ್ಯವಾಗುವಂತೆ ಜಿನ ಕಥಾನಾಯಕನಾದಾಗ ಶಾಂತ ರಸವೇ ಮುಖ್ಯವಾಗುತ್ತದೆ. ಶಾಂತಮೇ ಪುಣ್ಯಹೇತು ಅಗಹೇತು ಅಣ್ಯರಸಂಗಳ್, ಶಾಂತ ಸಿದ್ಧರಸ ಮಿಕ್ಕವು ಲೋಹರಸಂಗಳ್. ಇದು ನಾಗಚಂದ್ರನ ರಸನೀತಿ. ನಿನಗೆ ರಸವಂದೇ ಶಾಂತಮೇ ಜಿನೇಂದ್ರ, ಮಣಂ ಆ ರಸಾಂಬುದಿ ನಿಧಿಯೊಳಗೆ ಆವಗಾಹನಂ ಇದ್ದು, ಮಿಕ್ಕ ರಸಮಂ ಕನಸಿನೊಳಂ ನೆನೆಯದಂತು ಮಾಡನೆಗೆ ಅರುಹ. ಮಿಕ್ಕ ರಸಗಳು ನನಗೆ ಕನಸಿನಲ್ಲಿಯೂ ಕೂಡ ಕಾಣದಂತೆ ಮಾಡು ಅನ್ನೋದು ಅರುಹನಲ್ಲಿ ನಾಗಚಂದ್ರನ ಪ್ರಾರ್ಥನೆ. ನಾಗಚಂದ್ರನ ನಾಲಿಗೆ ಜಿನ ಸಂಕೀರ್ತನೆಗೆ ಮೀಸಲಾಗಿತ್ತು. ಅವನು ಜಿನಪತಿ, ಜಿನಮುನಿ, ಜಿನಾಗಮ, ಜಿನಾಧಿಪತಿ ಭವನ, ಜಿನಗುಣ ಸಂಪತ್ತಿಗೆ ಮಾತ್ರವಾಗುವನು. ಈ ಮತನಿಷ್ಠೆ ಅವನ ಕಾವ್ಯ ವಸ್ತು ನಿರ್ವಹಣೆಯ ಪರಿಕಲ್ಪನೆಗೆ ಕಾರಣ ಆಯಿತು. ಅನಂತರ ಇದುವೇ ಕನ್ನಡ ಸಾಹಿತ್ಯದಲ್ಲಿ ಒಂದು ಪರಂಪರೆಗೆ ನಾಂದಿ ಆಯಿತು. ನಾನು ಹೇಳಿದ ಹಾಗೆ ಹರಿಹರನ ಹರನಿಷ್ಠೆಗೂ ನಾಗಚಂದ್ರನ ಜಿನನಿಷ್ಠೆಗೂ ವ್ಯತ್ಯಾಸ ಕಾಣದು. ಈ ಮತನಿಷ್ಠೆ ಕುಮಾರವ್ಯಾಸನಲ್ಲಿ ವಿಜೃಂಭಿಸಿತು. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಹೊಸ ಧಾರ್ಮಿಕ ಪರಿಸರ ನಿರ್ಮಾಣಗೊಂಡಿತ್ತು. ಯಾವ ಭಾಗದಲ್ಲಿ ಶರಣರ ಆಂದೋಲನ ಸೃಷ್ಟಿಯಾಯಿತೋ ಅದೇ ನೆಲದಲ್ಲಿ ನಾಗಚಂದ್ರ ನೆಲೆ ನಿಂತವನೆಂಬುದನ್ನು ನಾವು ಮರೆಯಬಾರದು. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ನಾಗಚಂದ್ರನ ಕಾಲ ಮತ ಪ್ರಾಬಲ್ಯ ಯುಗ. ಅದು ಮತಾಂತರಗಳ ಸುಗ್ಗಿ. ಜೈನ ಧರ್ಮ ಇಕ್ಕಟ್ಟಿನಲ್ಲಿತ್ತು. ರಾಜಸ್ಥಾನದಲ್ಲಿ ಅದರ ನೆಲೆ ಶಿಥಿಲಗೊಳ್ಳುತ್ತಿತ್ತು. ಮತಾಂತರ ಸಂಘರ್ಷ ಹೆಪ್ಪುಗಟ್ಟಿತ್ತು. ವಿಘಟಿತಗೊಳ್ಳುತ್ತಿದ್ದ ಜೈನ ಧರ್ಮದ ಪುನಃ ಸಂಘಟನೆಯ ಜರೂರು ನಾಗಚಂದ್ರನಿಗೆ ಇತ್ತು.
ಆದ್ದರಿಂದ ಆತ ಲೌಕಿಕ ಆಗಮಿಕ ಅನ್ನುವ ಕಾವ್ಯ ಧೋರಣೆಗೆ ಇಬ್ಬಗೆಯನ್ನ ವಿರೋಧಿಸಿ ಆಗಮಿಕ ಧೋರಣೆಯನ್ನ ಎತ್ತಿ ಹಿಡಿದ. ಪರಮಜಿನ ಸಮಯ ಕುಮುದಿನಿ ಶರತ್ಚಂದ್ರ ಬಾಲಚಂದ್ರ ಮುನೀಂದ್ರ ಚರಣ ನಖ ಕಿರಣ ಚಂದ್ರಿಕಾ ಚಕೋರ ಕವಿ ನಾಗಚಂದ್ರ. ಹೀಗೆ ಯಾವುದೇ ಕವಿಯ ಕಾವ್ಯ ಧೋರಣೆ ರೂಪಿಸುವಲ್ಲಿ ನಾನು ಹೇಳಿದಂತೆ ಕವಿಯ ಪರಿಸರ ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸ್ತದೆ. ಆತನ ಧರ್ಮನಿಷ್ಠೆಗೆ ಅಂಕುಶ ಹಾಕುವ ಕಟ್ಟುಪಾಡುಗಳು ನಾಗಚಂದ್ರನಿಗೆ ಇರಲಿಲ್ಲ. ಕನ್ನಡ ಕಾವ್ಯ ಆಗಲೇ ಅರಮನೆಯಿಂದ ಹೊರಬಂದಿತ್ತು. ಜೈನ ಕವಿಗಳು ಅರಮನೆಯಿಂದ ಹೊರಬಂದು ಬಸದಿಗಳನ್ನ ಆಶ್ರಯಿಸಿದ್ದರು. ನಾಗಚಂದ್ರನಿಗಿಂತ ಮೊದಲಿನ 4 ಶತಮಾನಗಳ ಹಲವು ಕಾಲವು ಕರ್ನಾಟಕದ ಜೈನ ಧರ್ಮದ ವೈಭವದ ಕಾಲ ಆಗಿತ್ತು. 11ನೇ ಶತಮಾನದಲ್ಲಿ ಆ ವೈಭವ ಮೊಸುಳತೊಡಗಿತ್ತು. ಚೋಳರು, ಕಲ್ಚುಗರು, ರಾಜಮನೆತನಗಳ ಅಸಹನೆ, ಜೈನ ಧರ್ಮದ ಶೈವ ಧರ್ಮದ ಆಕ್ರಮಣದಿಂದಾಗಿ ಈ ಅವಧಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಜೈನ ಧರ್ಮ ಅನೇಕ ಅಡ್ಡಿ ಮತ್ತು ಆತಂಕಗಳನ್ನ ಎದುರಿಸಬೇಕಾಗಿತ್ತು. ಈ ಜೈನ ಧರ್ಮದ ಇಕ್ಕಟ್ಟಿನ ಸಂದರ್ಭ ನಾಗಚಂದ್ರನ ಕಾವ್ಯ ಧೋರಣೆಯನ್ನ ರೂಪಿಸ್ತದೆ. ಆತನಿಗೆ ಅಭಿನವ ಮಾರ್ಗದ ಮೇಲೆ ಬೆಳಕನ್ನ ಚೆಲ್ತದೆ. ಇವತ್ತು ನಾವು ಪಪ್ಪ ರಾಮಾಯಣ ಅಂತ ಕರೆಯುವಂತ ರಾಮಚಂದ್ರ ಚರಿತ ಪುರಾಣ ಕನ್ನಡದ ಮೊದಲ ರಾಮಾಯಣ. ಅದಕ್ಕೂ ಮೊದಲು ರಾಮಾಯಣಗಳು ಇದ್ದು, ಆದರೆ ನಮಗೆ ಉಪಲಬ್ಧವಿರುವಂತ ಇದೇ ಕತೆ ನಮ್ಮ ಚಾವುಂಡರಾಯ ಪುರಾಣದಲ್ಲಿರುವುದನ್ನು ನಾವು ನೋಡ್ತೀವಿ. ಆದರೆ ಸ್ವತಂತ್ರವಾಗಿ ರಾಮಾಯಣದ ಮೇಲೆ ಕನ್ನಡದಲ್ಲಿ ಬಂದಂತ ಮೊದಲ ಕಾವ್ಯ ಇದು. ಇದಕ್ಕೆ ಮೂಲ ಆಕರ ವಿಮಲ ಸೂರಿಯ ಪೌಮಚರ್ಯಂ ಅನ್ನೋದು ನಮ್ಗೆಲ್ಲ ಗೊತ್ತು. ಪಂಪ ರಾಮಾಯಣದ ಆಕರ ವಾಲ್ಮೀಕಿ ರಾಮಾಯಣ ಅಂತೂ ಖಂಡಿತ ಅಲ್ಲ. ನಾನು ಇದೇ ಸಂದರ್ಭದಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಪಂಪ ಮತ್ತು ರನ್ನ ಅವರ ಕಾವ್ಯದ ಅವರು ಭಾರತದ ಕಥೆಯನ್ನ ಹೇಳಿದರು. ಈ ನಾಗಚಂದ್ರ ರಾಮಾಯಣದ ಕಥೆಯನ್ನು ಹೇಳ್ತಾನೆ. ಪಂಪನಿಗೂ ರಣ್ಣನಿಗೂ ಮತ್ತು ನಾಗಚಂದ್ರನಿಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಪಂಪ ಮತ್ತು ರನ್ನ ವೈದಿಕ ಮಹಾಭಾರತವನ್ನೇ ತಮ್ಮ ಕಾವ್ಯಕ್ಕೆ ಮೂಲ ಆಕಾರವನ್ನಾಗಿ ಇಟ್ಕೊಂಡ್ರು. ಅವರು ಜಿನಭಾರತವನ್ನ ಇಟ್ಕೊಳ್ಳಿಲ್ಲ, ವ್ಯಾಸ ಭಾರತವನ್ನ ಇಟ್ಕೊಂಡ್ರು. ಪಂಪನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ವ್ಯಾಸ ಮುನೀಂದ್ರ ಇಂದ್ರ ವಚನಾಮೃತ ವಾಸ್ತಿಯಂ ಈಸುವೆಂ ಅಂತ. ಕವಿ ವ್ಯಾಸನೆಂಬ ಗರ್ವ ನನಗಿಲ್ಲ ಅನ್ನೋದರ ಮೂಲಕ ವ್ಯಾಸನಿಗೆ ನಾನು ಋಣಿಯಾಗಿದ್ದೇನೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಅದನ್ನೇ ನಾಗಚಂದ್ರ ಮಾಡ್ಲಿಲ್ಲ. ಇಲ್ಲಿರೋದು ಆತನ ಅಭಿನವ ಮಾರ್ಗ. ಅವರು ಎತ್ತಿಕೊಂಡಂತೆ ವೈದಿಕ ಭಾರತದ ಆಕಾರಗಳನ್ನ ತಮ್ಮ ಕಾವ್ಯಕ್ಕೆ ಬೆಳೆಸಿಕೊಂಡಂತೆ ನಾಗಚಂದ್ರ ವೈದಿಕ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನ ತನ್ನ ಕಾವ್ಯಕ್ಕೆ ಆಕಾರವಾಗಿ ಇಟ್ಕೊಳ್ಳಿಲ್ಲ. ಅದರ ಬದಲಾಗಿ ವಿಮಲ ಸೂರ್ಯ ಪ್ರಾಕೃತ ರಾಮಾಯಣ ಪೌಮಚರ್ಯಮ್ಮನ್ನ ತನ್ನ ಕಾವ್ಯಕ್ಕೆ ಆಕಾರವನ್ನಾಗಿ ಇಟ್ಟುಕೊಂಡು ಜಿನನಿಷ್ಠೆಯನ್ನ ಮೆರೀತಾನೆ. ನಮಗ್ ಗೊತ್ತು, ರಾಮಾಯಣದಲ್ಲಿ ಅನೇಕ ಬೌದ್ಧ ರಾಮಾಯಣ ಅದ, ಜೈನ ರಾಮಾಯಣ ಅದ, ವೈದಿಕ ರಾಮಾಯಣಗಳು ಅದಾವ. ಕುವೆಂಪು ಹೇಳ್ತಾರಲ್ಲ, ನಮ್ಮ ಕರಿಸಿದ್ದ ಅನ್ನುವಂತ ಒಂದು ಕಥನ ಕವನದಲ್ಲಿ ಎಷ್ಟು ರಾಮಾಯಣಗಳದಾವ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವ್ಯಕ್ತಿಯ ಹಿಂದಿನೂ ಕೂಡ ಒಂದು ರಾಮಾಯಣ ಅದ ಅಂತ. ಇಷ್ಟು ರಾಮಾಯಣ ವೈವಿಧ್ಯವಾಗಿರುವಾಗ ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾವಿಲ್ಲಿ ಪ್ರಸ್ತಾಪಿಸಬಹುದು. ಜೈನರಲ್ಲಿನೂ ಕೂಡ ರಾಮಾಯಣದ ಒಂದು ಪರಂಪರೆ ಇಲ್ಲ, ಅಲ್ಲಿನೂ ಕೂಡ ಹಲವು ಪರಂಪರೆಗಳು, ರಾಮಾಯಣ ಪರಂಪರೆಗಳನ್ನು ನೋಡ್ತೀವಿ, ಭಾರತ ಪರಂಪರೆಗಳನ್ನು ನೋಡ್ತೀವಿ. ಇಲ್ಲಿ ನಾಗಚಂದ್ರ ವಿಮಲ ಸೂರಿಯ ಪರಂಪರೆಯ ರಾಮಾಯಣವನ್ನ ತನ್ನ ಕಾವ್ಯಕ್ಕೆ ಆಕಾರವನ್ನಾಗಿ ಇಟ್ಕೋತಾನೆ. ಭಾರತಗಳು ಮೂಲದಲ್ಲಿ ಜನಪದ ಕಾವ್ಯಗಳು. ಅವುಗಳನ್ನ ಮತ ಪ್ರಚಾರದ ಮಾಧ್ಯಮಗಳಾಗಿ ಬೌದ್ಧರು ಬಳಸ್ಕೊಂಡ್ರು, ಜೈನರು ಬಳಸ್ಕೊಂಡ್ರು, ವೈದಿಕರು ಬಳಸ್ಕೊಂಡ್ರು. ವೈದಿಕ ರಾಮಾಯಣದ ಪರಂಪರೆಗಳಿರುವಂತೆ ಅನೇಕ ಪರಂಪರೆಗಳು ಜೈನರಲ್ಲಿನೂ ಇರುವುದನ್ನ ನಾವು ನೋಡ್ತೀವಿ. ನಮಗೆ ಇವನಿಗಿಂತಲೂ ಹಿಂದೆ ಒಂದು ರಾಮಾಯಣ ಭುವನೈಕ್ಯ ರಾಮಾಭ್ಯುದಯ ಅದು ನಮಗೆ ಸಿಕ್ಕಿಲ್ಲ, ಪೊನ್ನಂದು. ಆದರೆ ಇಲ್ಲಿ
ಮುಖ್ಯವಾಗಿ ಜೈನರಲ್ಲಿರುವಂತಹ ರಾಮಾಯಣದ ಪರಂಪರೆಗಳು ಮೂರು. ಒಂದು ವಿಮಲ ಸೂರಿಯ ಸಂಪ್ರದಾಯ, ಇನ್ನೊಂದು ಸಂಗದಾಸ ಮತ್ತು ಹರಿಶೇನರ ಸಂಪ್ರದಾಯ, ಮೂರನೇದ್ದು ಗುಣಭದ್ರನ ಸಂಪ್ರದಾಯ. ಈ ಮೂರು ರಾಮಾಯಣದ ಪರಂಪರೆಗಳಲ್ಲಿ ನಾಗಚಂದ್ರ ವಿಮಲ ಸೂರಿಯ ಸಂಪ್ರದಾಯವನ್ನ ಇಟ್ಕೋತಾನೆ. ಆತ ಅನೇಕ ಮಾರ್ಪಾಟಗಳನ್ನ ಮಾಡ್ಕೋತಾನೆ. ನೋಡಿ, ವಿಮಲ ಸೂರಿ ಮತ್ತು ಹರಿಶೇನರ ಸಂಪ್ರದಾಯ ಇವು ಶ್ವೇತಾಂಬರ ಪಂಥದ ರಾಮಾಯಣದ ಪರಂಪರೆಗಳು. ಗುಣಭದ್ರರು ಗುಣಭದ್ರ ಅದೇ ನಮ್ಮ ಮಹಾಪುರಾಣ, ಜನಸೇನಾಚಾರ ಮತ್ತು ಗುಣಭದ್ರಾಚಾರ್ಯರು ಕೂಡಿ ರಚಿಸಿದಂತ ಮಹಾಪುರಾಣ ಮಾತ್ರ ದಿಗಂಬರ ಪಂಥದ ರಾಮಾಯಣ. ಅದು ದಿಗಂಬರ ಧೋರಣೆಯ ರಾಮಾಯಣಕ್ಕೆ ದಕ್ಷಿಣಾತ್ಯ ಪರಂಪರೆ. ನಾಗಚಂದ್ರ ಶ್ವೇತಾಂಬರ ಪರಂಪರೆಯ ವಿಮಲ ಸೂರ್ಯ ರಾಮಾಯಣದ ಪರಂಪರೆಯನ್ನ ಅನುಸರಣೆ ಮಾಡೋದು ಕೂಡ ಒಂದು ಆಶ್ಚರ್ಯದ ಸಂಗತಿ. ನಾಗಚಂದ್ರನ ತರುವಾಯ ವಿಮಲ ಸೂರಿ ಮತ್ತು ಗುಣಭದ್ರ ಪರಂಪರೆಗಳ ಹಲವು ಜೈನ ರಾಮಾಯಣಗಳು ರಚನೆಗೊಳ್ತಾವ. ಜೈನರಲ್ಲಿ ರಾಮ 8ನೆಯ ಬಲದೇವ, ಲಕ್ಷ್ಮಣ ವಾಸುದೇವ, ರಾವಣ ಪ್ರತಿ ವಾಸುದೇವ, ಎಲ್ಲ ಪಾತ್ರಗಳು ಕೂಡ ಜೈನರೇ ಅವರು. ರಾವಣ ಕೂಡ ಭಾವಿ ತೀರ್ಥಂಕರ. ಜೈನರ ಸಂಪೂರ್ಣ ರಾಮಾಯಣವನ್ನೇ ತಮ್ಮದಾಗಿಸಿಕೊಂಡು ರೂಪಿಸಿದರು. ವಿಮಲ ಸೂರಿ ಕೂಡ ರಾಮನನ್ನು ಪದ್ಮನೆಂದು ಜೈನೀಕರಿಸಿಕೊಳ್ಳುತ್ತಾನೆ. ಆದರೆ ನಾಗಚಂದ್ರ ರಾಮನನ್ನು ರಾಮಚಂದ್ರನಾಗಿಸಿ ಅನನ್ಯತೆಯನ್ನು ಮೆರೆಯುತ್ತಾನೆ. ಈ ಸೂಕ್ಷ್ಮತೆ ಇದು. ನಾಗಚಂದ್ರ, ಬಾಲಚಂದ್ರ, ರಾಮಚಂದ್ರ ಮುಂತಾದ ಸಮಾಸ ಪದಗಳಲ್ಲಿ ಉತ್ತರ ಪದವನ್ನು ನೋಡಿದಾಗ ಚಂದ್ರ ದರ್ಶನ ಆಗೋದು ನಿಶ್ಚಿತ. ನಾಗಚಂದ್ರ ತನ್ನ ರಾಮಾಯಣವನ್ನು ಚರಿತ ಪುರಾಣ ಎಂದು ಸಮೀಕರಿಸಿ ಹೇಳುವುದು ಕೂಡ ಒಂದು ಕುತೂಹಲದ ಅಂಶ. ಜೈನ ಸಾಹಿತ್ಯದಲ್ಲಿ ಪುರಾಣ ಪದವನ್ನು ತುಂಬಾ ಸಡಿಲಾಗಿ ಬಳಸುತ್ತಿದ್ದುದು ಮೂಲತಃ 63 ಮಹಾಪುರುಷರಲ್ಲಿ 24 ಜನ ತೀರ್ಥಂಕರರ ಬಿಡಿಯಾದ ಚರಿತೆಗೆ ಮಾತ್ರ ಪುರಾಣವೆಂದು, ಮಿಕ್ಕ 39 ಜನರ ಚರಿತ್ರೆಗೆ ಚರಿತ ಪುರಾಣವೆಂದು ಕರೆಯುತ್ತಿದ್ದರೇನೋ ಅನಿಸುತ್ತದೆ. ಈ ಸ್ಪಷ್ಟನೆಗಾಗಿ ನಾಗಚಂದ್ರನು ತಾನು ಬರೆದ ಬಲದೇವನ ಕೃತಿಗೆ ರಾಮಚಂದ್ರ ಪುರಾಣವೆನ್ನದೇ ರಾಮಚಂದ್ರ ಚರಿತ ಪುರಾಣವೆಂದು ಕರೆದಂತಿದೆ. ಇವನು ತನ್ನ ಮಲ್ಲಿನಾಥ ಚರಿತ್ರೆಗೆ ಪುರಾಣವೆಂದು, ರಾಮಚಂದ್ರನ ಚರಿತೆಗೆ ಚರಿತ ಪುರಾಣವೆಂದು ಕರೆದುದು ತುಂಬಾ ಎಚ್ಚರದ ನಾಮಕರಣ ಎನ್ನೋದು ಡಾಕ್ಟರ್ ಕಲಬುರ್ಗಿ ಅವರು ಹೇಳ್ತಾರೆ. ಶಾಂತಿನಾಥ ತನ್ನ ಸುಕುಮಾರ ಚರಿತೆಯನ್ನು ಪುರಾಣವೆಂದು ಕರೆಯುವುದಿಲ್ಲ. ಪ್ರಾಯಶಃ ನಾಗಚಂದ್ರನು ಚರಿತೆ ಮತ್ತು ಪುರಾಣವನ್ನು ಸಮೀಕರಿಸುವ ಪ್ರಯೋಗ ಮಾಡಿದ ಕನ್ನಡದ ಮೊದಲ ಕವಿ ಅನ್ನೋದು ಕಲಬುರ್ಗಿಯವರ ಅಭಿಪ್ರಾಯ. ಜೈನ ಪುರಾಣಗಳಿಗೆ ಒಂದು ವಿಶಿಷ್ಟವಾದ ಶಿಲ್ಪ ಇದೆ. ಅಲ್ಲಿ ಕಲ್ಯಾಣಗಳ ಚೌಕಟ್ಟದ ಸಾಮಾನ್ಯವಾಗಿ ತೀರ್ಥಂಕರನ ಚರಿತ್ರೆಯಲ್ಲಿ ಈ ಪಂಚಕಲ್ಯಾಣಗಳು ಬರಲೇಬೇಕು. ರಾಮಚಂದ್ರ ಚರಿತ ಪುರಾಣದಲ್ಲಿ ರಾಮನ ಚರಿತ್ರೆ ಪಂಚಕಲ್ಯಾಣದ ಶಿಲ್ಪದಲ್ಲಿ ಒಳಪಡುವುದಿಲ್ಲ. ಅಲ್ಲಿ ಪಂಚಕಲ್ಯಾಣದ ಶಿಲ್ಪ ಇಲ್ಲ. ಇದೇ ಪಂಚಕಲ್ಯಾಣದ ಶಿಲ್ಪ ಇರೋದು ಮಲ್ಲಿನಾಥ ಪುರಾಣದಲ್ಲಿ. ಜನಯುಗ, ಮನುಗಳ ವಿವರ, ಕಾಲಸ್ವರೂಪ, ಜನ, ಚಕ್ರವರ್ತಿ, ಬಲರಾಮ, ಕೃಷ್ಣ ಮೊದಲಾದವರ ಬಗ್ಗೆ ಮೊದಲ ಸಂಧಿಯಲ್ಲಿ ಹೊಂದಿಸಿಕೊಳ್ಳಲಾಗಿದೆ. ಹೀಗೆ ನಾಗಚಂದ್ರ ಕೆಲವು ಬದಲಾವಣೆಗಳನ್ನ ಮಾಡುವುದರ ಮೂಲಕ ತನ್ನ ಅಭಿನವ ಮಾರ್ಗವನ್ನ ರೂಪಿಸ್ತಾನೆ. ಇದರ ಜೊತೆಗೆ ನಾಗಚಂದ್ರನ ಪಾತ್ರಗಳ ಬಗ್ಗೆ, ನಾಗಚಂದ್ರನ ರಾವಣನ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಈ ನಾಗಚಂದ್ರನ ರಾವಣನೇ ಅಥವಾ ವಿಮಲ ಸೂರಿಯ ರಾವಣನೇ ಅನ್ನೋದು ಕೂಡ ಅಷ್ಟೇ ನಾವು ಗಂಭೀರವಾಗಿ ಆಲೋಚಿಸಬೇಕಾದಂತ ಸಂಗತಿಗಳು. ಕೆಲವು ವಿಮರ್ಶಕರು ಮಾತನ್ನ ಹೇಳ್ತಾರೆ, ನಾಗಚಂದ್ರನ ಬಹಳಷ್ಟು ಪಾತ್ರಗಳು ವಿಮಲ ಸೂರಿಯ ಪಾತ್ರಗಳ ಮಕ್ಕಿ ಇವೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದೇನೇ ಹೇಳ್ಬೋದು. ನಮಗಿವತ್ತು ಓದುವ ನಮ್ಮ ವ್ಯಾಪ್ತಿ ಕಡಿಮೆ ಇರೋದ್ರಿಂದ ತುಂಬಾ ಅಥೆಂಟಿಕ್ ಆಗಿ ಮಾತಾಡ್ಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ವಿಮಲ ಸೂರಿಯನ್ನ ನಾವು ಓದಿಕೊಂಡಾಗ ಮಾತ್ರ
ನಾಗವರ್ಮನ ಸ್ವಂತಿಕೆ ಏನು ಅನ್ನೋದನ್ನು ನಾವು ನಿರ್ಣಯಿಸೋದು ಸಾಧ್ಯ ಆಗ್ತದೆ. ಅದೇನೇ ಇದ್ರೂ ಕೂಡ ನನಗೆ ತುಂಬಾ ಹಿಡಿಸಿದ್ದು ನಾಗಚಂದ್ರನ ಭಾಷೆ. ನಾಗಚಂದ್ರನ ಭಾಷೆಯಲ್ಲಿರುವಂತ ವೈವಿಧ್ಯತೆ ಬಹುತೇಕ ನಾವದನ್ನ ಆಳವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಅನಿಸ್ತದೆ. ಒಂದ್ ಸಂದರ್ಭ, ನಾಗಚಂದ್ರನ ರಾವಣ ಸೀತೆಯನ್ನ ನೋಡಿದಾಗ ಆ ಸಂದರ್ಭವನ್ನ ನಾಗಚಂದ್ರ ಕಟ್ಟಿಕೊಡುವಂತ ರೀತಿ ಇದೆಯಲ್ಲ ನೋಡಿ. ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ಎಣಿಪ ರೂಪವತಿ ಜಾನಕಿ ಕಣ್ಬೊಲಗಳಿಗೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾಡುವುದು ಚಿತ್ತ. ಒಂದು ಕಂದ ಪದ್ಯ ಇದು, ಒಂದು ಕಂದ ಪದ್ಯ. ಆ ಪದ್ಯದಲ್ಲಿರುವಂತ ಶಕ್ತಿ ನೋಡಿ. ಬಲೆ ದೃಷ್ಟಿಗೆ, ವಜ್ರದ ಸಂಕಲೆ ಹೃದಯಕ್ಕೆ. ಯಾವುದು? ಸೀತೆಯ ಜಾನಕಿ ರೂಪವತಿ ಕಣ್ಪೊಲದೊಳಗೆ. ರಾವಣನ ಕಣ್ಣಲ್ಲಿ ನೆಟ್ಟಂತ ಸೀತೆ ಆತನಿಗೆ ಬಲೆಯಾದಳು. ಆತನ ಹೃದಯಕ್ಕೆ ಸಂಕಲೆಯಾದಳು. ಅವಾಗ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾಡುವುದು ಚಿತ್ತ. ಅದಕ್ಕೆ ಈ ಬಹಳಷ್ಟು ವಿದ್ವಾಂಸರು ಹೇಳಿದ್ದು ನಾಗಚಂದ್ರನ ರಾವಣ ಜಲರಾವಣ ಅಂತ. ನಾಗಚಂದ್ರ ನೀರಿನ ಮೇಲೆ ರಾವಣನ ಚಿತ್ರವನ್ನು ಬರೆದವನು ಕವಿ ನಾಗಚಂದ್ರ. ಅಷ್ಟು ಆತನ ಒಬ್ಬ ಈ ನಮ್ಮೆಲ್ಲ ಜೈನ ಕವಿಗಳು, ಆತ ಪಂಪನ ಕರ್ಣ ಆಗಿರ್ಬೋದು, ರನ್ನನ ಸುಯೋಧನ ಆಗಿರ್ಬೋದು, ನಾಗಚಂದ್ರನ ರಾವಣ ಆಗಿರ್ಬೋದು, ನಾವ್ ಇಲ್ಲಿ ತನ ಅವರು ದುರಂತ ನಾಯಕರು ಅಂತ ಹೇಳ್ತಾ ಬಂದೀವಿ. ಅವರು ದುರಂತ ನಾಯಕರು ಅಲ್ಲ ನನ್ನ ದೃಷ್ಟಿಯಲ್ಲಿ. ಅವರು ಟ್ರಾಜಿಕ್ ಹೀರೋ ಅಲ್ಲ. ಅವರು ಜೀವನ ಒಬ್ಬ ಟ್ರಾಜಿಕ್ ಹೀರೋ, ಒಬ್ಬ ದುರಂತ ನಾಯಕನ ಜೀವನ ದುರಂತದಲ್ಲಿ ಮುಕ್ತಾಯ ಆಗ್ತದೆ. ಆದ್ರೆ ನಮ್ಮ ಕವಿಗಳಲ್ಲಿ ಅವನು ಕರ್ಣ ಆಗಿರ್ಬೋದು, ಸುಯೋಧನ ಆಗಿರ್ಬೋದು, ರಾವಣ ಆಗಿರ್ಬೋದು, ದುರಂತದಲ್ಲಿ ಮುಕ್ತಾಯ ಆಗೋದಿಲ್ಲ. ಅದು ಸುಖಾಂತದಲ್ಲಿ ಮುಕ್ತಾಯ ಆಗ್ತದೆ. ಸಾವು ಅನ್ನೋದು ಖಂಡಿತ, ಸಾವು ಅನ್ನೋದು ಅಂತಿಮ. ಆದರೆ ಆ ಸಾವಿನಲ್ಲಿ ಪಡೆಯುವಂತ ಧನ್ಯತೆ ಇದೆಯಲ್ಲ, ಆ ಸಾವಿನ ಮೌಲ್ಯವನ್ನ ಅದು ನಿರ್ಧಾರ ಮಾಡ್ತದ ಅನ್ನೋದು ನನ್ನ ಅಭಿಪ್ರಾಯ. ಇದೇ ಆತ ಕಟ್ಟಿಕೊಡ್ತಕ್ಕಂತ ಆ ಸಂದರ್ಭಗಳು. ಅದಕ್ಕೆ ಮತ್ತೆ ಮತ್ತೆ ನಾಗಚಂದ್ರ ಇದ್ದವನು ಆ ರಾವಣನನ್ನ ಡಿಫೈನ್ ಮಾಡ್ಕೋತಾನೆ. ಯಾವುದು? ಅಬ್ದಿಯಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಯಾವಾಗ ಸೀತೆಯ ಮೇಲೆ ರಾವಣ ಮೋಹಗೊಳ್ತಾನಲ್ಲ, ಅವಾಗ ನಾಗಚಂದ್ರ ಒಂದು ವಾಕ್ಯವನ್ನ ಬಳಸ್ತಾನೆ, ಕಿಡಿ ಮಸಿಯಾದ ಓಳು. ಬೆಂಕಿ ಮಸಿ ಆಯ್ತು ಅಂತ, ಕಿಡಿ ಮಸಿ ಆಯ್ತು. ಇಲ್ಲಿ ತನ ರಾವಣ ಯಾವ ತನ್ನ ವ್ಯಕ್ತಿತ್ವವನ್ನ ಪಾಲಿಸಿಕೊಂಡು ಬಂದಿದ್ದನೋ ಆ ವ್ಯಕ್ತಿತ್ವವನ್ನ ತನ್ನ ಕೈಯಾಗೆ ರಾವಣ ಎಣಿಸಿಕೊಂಡ. ಹೀಗೆ ಇದರ ಜೊತೆಗೆ ಆ ಸೀತಾಪಹರಣದ ಸಂದರ್ಭದಲ್ಲಿ ನಾಗಚಂದ್ರ ಬರೆಯುವಂತ ಕೆಲವು ಪದ್ಯಗಳು, ಅದರಲ್ಲಿನೂ ಕೂಡ 2 ಪದ್ಯಗಳನ್ನ ಹೇಳಿ ನನ್ನ ಮಾತುಗಳನ್ನ ಒಂದು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ಕಳ ಹಂಸಾಲಶಯಾನೆಯಂ, ಕಳೆದುಕೊಂಡಿರ್ತಾನೆ ಸೀತೆಯನ್ನ. ಆ ಕಳೆದುಕೊಂಡಂತ ಸೀತೆಯನ್ನ ರಾಮ ಹುಡುಕುವಂತ ರೀತಿ ಬಹುತೇಕ ಈ ಪದ್ಯ ಇದೆಯಲ್ಲ, ಕಳ ಹಂಸಾಲಶಯಾನೆಯಂ ಮೃಗಮದ ಆಮೋದಾಶ್ರಯಂ ತಳಿರೆ ತಾವರೆಯೇ ಮದಾಳಿಕುಳಮೆ ಕಣ್ಣೈದಿಲೆ ಮತ್ತ ಕೋಕಿಳಮೆ ಕಂಡಿರೆ ಪಲ್ಲವಾಧರೆಯಂ ಅಂಬೋಜಾಶ್ರಯಂ ಭೃಂಗಕುಂತಳಯಂ ಕೈರವ ನೇತ್ರಯಂ ಪಿಕ ನಿನಾದ ಖ್ಯಾತೆಯಂ ಸೀತೆಯಂ. ಅದನ್ನ ಒಂದಿಷ್ಟು ಆ ಪದ್ಯವನ್ನ ನಾವು ಅನ್ವಯ ಮಾಡಿದಾಗ ನೋಡಿ, ಕಳ ಹಂಸಾಲಸ ಯಾನೆಯಂ ಮೃಗಮದ ಆಮೋದಾಶ್ರ ನಿಶ್ವಾಸಯಂ ತಳಿರೆ ಕಂಡಿರೆ ಪಲ್ಲವಾದರೆಯಂ ತಾವರೆಯೇ ಕಂಡಿರೆ ಅಂಬೋಜಾಶ್ರಯಂ
ಮದಾಳಿ ಕುಳಮೆ ಕಂಡಿರೆ ಭೃಂಗ ಕುಂತಳೆಯಂ ಕಣ್ಣೈದಿಲೆ ಕಂಡಿರೆ ಕೈರವ ನೇತ್ರಯಂ ಮತ್ತ ಕೋಕಿಳಮೆ ಕಂಡಿರೆ ಪಿಕ ನಿನಾದಯಂ ಸೀತೆ. ಅಂತ ಅದ್ಭುತವಾದಂತ ಕೌಶಲ್ಯವನ್ನ ಈ ಪದ್ಯ ಕಟ್ಟುವಲ್ಲಿ ನಾಗಚಂದ್ರ ವಿನಿಯೋಗಿಸಿದ ಅನ್ನೋದೇ ನಮ್ಗೆಲ್ಲರಿಗೂ ಆಶ್ಚರ್ಯವಾಗುವಂತ ಸಂಗತಿ. ಹೀಗೆ ನಾಗಚಂದ್ರನ ಕಾವ್ಯವನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದಲ್ಲಿ ನಾಗಚಂದ್ರನ ಕಾವ್ಯ ಮಾರ್ಗ ಅದು ಅಭಿನವ ಮಾರ್ಗ. ಒಂದು ರೀತಿಯಾಗಿ ಅಲ್ಲ, ಅದು ಅನೇಕ ರೀತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಅದು ಪ್ರತಿಬಿಂಬಿಸಿರುವುದನ್ನ ನಾವು ನೋಡ್ತೀವಿ. ಆದ್ದರಿಂದ ನಾಗಚಂದ್ರನಿಗೆ ಅಭಿನವ ಪಂಪ ಅನ್ನುವಂತ ಬಿರುದು ಅದು ಕೇವಲ ಅಂಕಿತ ನಾಮ ಅಲ್ಲ, ಅದೊಂದು ಅನ್ವರ್ತಕ ನಾಮ. ಕೇವಲ ಆತನ ಬಿರುದು ಮಾತ್ರ ಅಲ್ಲ, ಅದು ಅವನ ಸಾರ್ಥಕತೆಯ ಬಹುದೊಡ್ಡ ನಿದರ್ಶನ ಅಥವಾ ಆತನ ಸಾಧನೆಗೆ ಸಿಕ್ಕಂತ ಒಂದು ಪ್ರಶಸ್ತಿ ಅನ್ನೋದು ನನ್ನ ಭಾವನೆ. ಈ ಎಲ್ಲ ಹಿನ್ನೆಲೆಯೊಳಗ ಆತನ ಕಾವ್ಯ ಮಾರ್ಗದ ವಿಭಿನ್ನತೆಯನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೊಂದು ಅವಕಾಶವನ್ನು ಕೊಟ್ಟದ್ದಕ್ಕೆ ಧಾರವಾಡ ಕಟ್ಟೆಗೂ ಅದರಲ್ಲಿಯೂ ನನ್ನ ಆತ್ಮೀಯ ಸನ್ಮಿತ್ರರಾದಂತ ಬಸವರಾಜ್ ಡೋಣೂರ್ ಅವರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಇದರ ಜೊತೆಗೆ ಒಂದು ಕೊನೆ ಮಾತನ್ನ ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತಂದ್ರೆ, ಈ ಧಾರವಾಡ ಕಟ್ಟೆ ಮಾಡುವಂತ ಕೆಲಸ ಸಾಮಾನ್ಯವಾದಲ್ಲ. ಈ ಕಟ್ಟೆ ಒಂದರ್ಥದಲ್ಲಿ ಅನುಭವ ಮಂಟಪ ಇದ್ದ ಹಾಗೆ. ಕಟ್ಟೆ ಅನ್ನೋದು ಒಂದು ಭೌಗೋಳಿಕವಾದ ಒಂದು ಭೌತಿಕವಾದಂತ ಆಕೃತಿ ಮಾತ್ರ ಅಲ್ಲ, ಅದೊಂದು ಮಹಾ ಪರಿಕಲ್ಪನೆ. ಅದೊಂದು ವಿಭಿನ್ನವಾದಂತ ಪರಿಕಲ್ಪನೆ. ಬಯಲಿನಲ್ಲಿ ಆಲಯದಲ್ಲಿ ಬಯಲು ಕಟ್ಟುವಂತ ಪರಿಕಲ್ಪನೆ ಈ ಕಟ್ಟೆಯ ಪರಿಕಲ್ಪನೆ. ಈ ಪರಿಕಲ್ಪನೆಯನ್ನ ರೂಪಿಸಿ ಇಷ್ಟು ಬಹಳ ಸಂಖ್ಯೆಯ ಉಪನ್ಯಾಸಗಳನ್ನ ಮಾಡಿದಂತ ಕಟ್ಟೆಯ ಎಲ್ಲ ಬಳಗಕ್ಕೂ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾತುಗಳಿಗೆ. ಮತ್ತೆ ಚರ್ಚೆನಲ್ಲಿ ಮತ್ತೊಂದಿಷ್ಟು ಮಾತುಗಳು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ, ಅಧ್ಯಕ್ಷತೆಯ ಸ್ಥಾನವನ್ನ ವಹಿಸಿರುವಂತಹ ಡೋಣು ಸರ್ ಅವರ ಮಾತುಗಳಿಗಿನ್ನ ಮುಂಚೆ ಇದಾಗ್ಲೇ ಧಾರವಾಡ ಕಟ್ಟೆ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಶೇಕ್ಸ್ಪಿಯರ್ ನಾಟಕಗಳ ಒಟ್ಟು 37 ನಾಟಕಗಳ ಮೇಲೆ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಆಯೋಜನೆ ಮಾಡಿದೆ. ಈಗಾಗಲೇ 19 ಉಪನ್ಯಾಸಗಳು 19 ನಾಟಕಗಳ ಮೇಲೆ ನಡೀತಾ ಇದೆ. 20ನೇ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಂದ್ರೆ ಬರುವ ಶನಿವಾರ 20ನೇ ತಾರೀಕು ನಾಡಿದ್ದು ಶೇಕ್ಸ್ಪಿಯರ್ನ ಮೇರಿ ವೈವ್ಸ್ ಆಫ್ ವಿನ್ಸರ್ ನಾಟಕದ ಮೇಲೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಯಜ್ಞಶ್ರೀ ಮೇಡಮ್ ಅವರು ಈ ನಾಟಕದ ಕುರಿತು ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಜನ ಮತ್ತೆ ಚರ್ಚೆನಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ತಮ್ಮ ಪೂರಕ ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತೇವೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮ್ಗೆ? ಸರ್ ಕೇಳಿಸುತ್ತೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಕನ್ನಡದ ಬಹಳ ಮಹತ್ವದ ಸಂಶೋಧಕರು, ಲೇಖಕರು, ಚಿಂತಕರು ಆಗಿರುವ ಹಿರಿಯರಾದ ಡಾಕ್ಟರ್ ವಿ.ಎಸ್. ಮಾಳಿ ಅವರ ಮಾತುಗಳನ್ನ ಕೇಳಿದ್ದೇವೆ. ನಾಗಚಂದ್ರನ ಅಭಿನವ ಮಾರ್ಗ ಎಂಬ ವಿಷಯದ ಕುರಿತು ವಿ.ಎಸ್. ಮಾಳಿ ಅವರು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ವಿ.ಎಸ್. ಮಾಳಿ ಅವರು ಕನ್ನಡದ ಪ್ರಾಧ್ಯಾಪಕರು. ತಮ್ಮ ಅಧ್ಯಯನಶೀಲತೆ, ಬರಹ ಮತ್ತು ಉಪನ್ಯಾಸದ ಮೂಲಕ ನಾಡಿನಾದ್ಯಂತ ತಮ್ಮದೇ ಆದ ವಿದ್ಯಾರ್ಥಿ ಬಳಗವನ್ನ ಕಟ್ಟಿಕೊಂಡವರು, ತಮ್ಮದೇ ಆದ ಓದುಗ ವರ್ಗವನ್ನ ಹೊಂದಿದವರು.
ತಮ್ಮ ನಿಷ್ಕಲ್ಮಶ ಪ್ರೀತಿಯಿಂದ ಆ ಆಮ್, ಸಾಹಿತ್ಯ ನಿಷ್ಠೆಯಿಂದ ಶ್ರದ್ಧೆಯಿಂದ ಅನೇಕ ಅಭಿಮಾನಿಗಳನ್ನ ಅವರು ಹೊಂದಿದ್ದಾರೆ. ಅವರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಅಭಿಮಾನವಿದೆ, ಗೌರವವಿದೆ. ಧಾರವಾಡ ಕಟ್ಟೆಯ ಬಗ್ಗೆ, ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳ ಬಗ್ಗೆ ಅವರು ಯಾವಾಗ್ಲೂ ಅಭಿಮಾನ ಪಡುತ್ತಾ ಬಂದಿದ್ದಾರೆ. ಸೊ ಕಟ್ಟೆಯ ಸಲುವಾಗಿ ಯಾವಾಗ ಕಟ್ಟೆಯ ಮೂಲಕ ನಮ್ಮ ಆಮಂತ್ರಣ ಅವ್ರಿಗೆ ಹೋದ್ರೆ ಸಾಕು, ಅದನ್ನ ಅವರು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾರೆ, ಬರ್ತಾರೆ, ಮಾತನಾಡ್ತಾರೆ, ಬಹಳ ಅದ್ಭುತವಾಗಿ ಮಾತನಾಡ್ತಾರೆ. ಅವರ ಮಾತುಗಳನ್ನ ಕೇಳುವುದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಎಲ್ಲವೂ ಅನುಭವ ಆಗೋದಿಲ್ಲ. ಕೆಲವು ಮಾತುಗಳು, ಕೆಲವು ಕೃತಿಗಳು ಅವು ಅದ್ಭುತ ಅನುಭವವಾಗಿ ಮಾರ್ಪಡುತ್ತವೆ. ಹಾಗೆ ಅದು ಪಂಪ್ ಆಗಿರ್ಬೋದು, ರನ್ ಆಗಿರ್ಬೋದು, ನಾಗಚಂದ್ರ ಆಗಿರ್ಬೋದು, ಮತ್ತು ಇವ್ರ ಬಗ್ಗೆ ರನ್ ಆಗಿರ್ಬೋದು. ಇಂಥ ಮಹತ್ವದ ಕವಿಗಳ ಕುರಿತು ಮಾಳಿ ಸರ್ ಮಾತನಾಡಿದಾಗ, ಲೋಕಾಪುರ ಅವರು ಮಾತನಾಡಿದಾಗ, ದಿಬ್ಬದವರು ಮಾತನಾಡಿದಾಗ, ಬೇರೆ ಬೇರೆ ವಿದ್ವಾಂಸರು ಮಾತನಾಡಿದಾಗ ನಮಗೆ ಅದು ಅನುಭವ ಆಗ್ತದೆ. ವಿಚಾರಗಳಾಗಿ ಬಿಡುವುದಿಲ್ಲ, ವಿಚಾರಗಳು ಅನುಭವವಾಗಿ ಮಾರ್ಪಡುತ್ತವೆ ಅಂತ ಒಂದು ಶಕ್ತಿ ಅವರಿಗಿದೆ. ರಸಸಿದ್ಧಿ ಅವರಿಗೆ ಸಿಕ್ಕಿದೆ. ಯಾಕಂದ್ರೆ ನಾಗಚಂದ್ರನ ಬಗ್ಗೆ ಮಾತನಾಡುವುದು ಕಷ್ಟದ ಕೆಲಸ. ನಮ್ಮ ಕೇಳುಗರು, ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರು ಕೂಡ ನಮ್ಮ ಹಳೆಗನ್ನಡ ಸಾಹಿತ್ಯದೊಂದಿಗಿನ ಸಂಬಂಧವನ್ನ, ನಂಟಸ್ತಿಕೆಯನ್ನ ಕಡಿದುಕೊಂಡು ಬಿಟ್ಟಿದ್ದಾರೆ. ಆ ಪರಂಪರೆಯಿಂದ ಅವರು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಕೇವಲ ಆಧುನಿಕ ಕನ್ನಡ, ಆಧುನಿಕ ಸಾಹಿತ್ಯದ ಕುರಿತು ಮಾತನಾಡ್ತಾರೆ, ಆಧುನಿಕ ತತ್ವ ಸಿದ್ಧಾಂತಗಳ ಕುರಿತು ಮಾತನಾಡ್ತಾರೆ. ಆದ್ರೆ ಪರಂಪರೆಯಿಂದ ಕಳೆದುಕೊಂಡ್ರೆ, ಪರಂಪರೆಯೊಂದಿಗಿನ ನಮ್ಮ ಜೀವಂತ ಸಂಬಂಧವನ್ನ ನಾವು ನಷ್ಟ ಮಾಡಿಕೊಂಡ್ರೆ ನಾವು ಐಲ್ಯಾಂಡ್ಗಳಾಗಿ ಉಳಿಬೇಕಾಗ್ತದೆ, ದ್ವೀಪಗಳಾಗ್ತೇವೆ. ನಾವು ದ್ವೀಪಗಳಾಗೋದು ಬೇಡ ಅಂತಂದ್ರೆ ನಾವು ಮತ್ತೆ ನಾಗವರ್ಮನಿಗೆ ಹೋಗ್ಬೇಕು, ಪಂಪರನ್ನ ರಾಘವಾಂಕನಿಗೆ ಹೋಗ್ಬೇಕು, ನಮ್ಮ ವಚನಕಾರರಿಗೆ ಹೋಗ್ಬೇಕು, ನಮ್ಮ ಲಕ್ಷ್ಮೀಶ ಮತ್ತು ಕುಮಾರವ್ಯಾಸನ ಹತ್ರ ಹೋಗ್ಬೇಕು. ಇಡೀ ಹೆಚ್ಚು ಕಡಿಮೆ ಅನೇಕ ಜಾಗತಿಕ ಸಾಹಿತ್ಯವನ್ನ ನಾನು ಓದ್ಕೊಂಡಿದ್ದೇನೆ. ಅದು ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೆರಿಕನ್ ಸಾಹಿತ್ಯ, ಆಸ್ಟ್ರೇಲಿಯನ್ ಸಾಹಿತ್ಯ, ಫ್ರೆಂಚು, ಇಟಾಲಿಯನ್, ಗ್ರೀಕು ಎಲ್ಲಾ ಓದಿದ ಮೇಲೂ ಕೂಡ ನನಗೆ ಬಹಳ ಚಾಲೆಂಜ್ ಆಗಿ ಅನಿಸೋದು ಹಳೆಗನ್ನಡ ಸಾಹಿತ್ಯ. ಪಂಪನನ್ನ ಓದಿದಿದ್ರೆ ಶೇಕ್ಸ್ಪಿಯರ್ನ ಓದಿ ಏನು ಪ್ರಯೋಜನ ಅಂತ ನನಗೀಗ ಅನಿಸ್ತಾ ಇದೆ. ರನ್ನ, ರಾಘವಾಂಕ ಇವ್ರನ್ನೆಲ್ಲ ನಾವು ಪೊನ್ನ, ನಾಗಚಂದ್ರ ಇವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಶೇಕ್ಸ್ಪಿಯರ್ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಅನಿಸ್ತದೆ. ಹೀಗಾಗಿ ನನಗೆ ಇದು ಶೇಕ್ಸ್ಪಿಯರ್ ನಾಟಕ ಸಿರೀಸ್ಗಿಂತಲೂ ಬಹಳ ಮಹತ್ವವಾದಂತ ಸಿರೀಸ್ ಅಂತಂದ್ರೆ ಈ ಹಳೆಗನ್ನಡ ಸಾಹಿತ್ಯದ ಕುರಿತ ಉಪನ್ಯಾಸಗಳು. ನಾನು ಹೆಚ್ಚು ಮಾತನಾಡುವುದಿಲ್ಲ, ಯಾಕೆಂದ್ರೆ ನಾನು ಈಗಲೂ ಕೂಡ ಈ ಕಾವ್ಯವನ್ನ ಓದ್ತಾ ಇದ್ದೇನೆ, ಓದುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನನ್ನ ಗುರುಗಳು ನನಗೆ ನೆರವು ನೀಡ್ತಾ ಇದ್ದಾರೆ, ಕೀರ್ತಿನಾಥ್ ಕುರ್ತಕೋಟಿ ಅವ್ರದ್ದು. ಅವರ ಖಂಡಿತವಾಗಿ ನಾವೆಲ್ಲರೂ ಈ ಕನ್ನಡ ಸಾಹಿತ್ಯ ಸಂಗಾತಿ ಪುಸ್ತಕವನ್ನ ಓದ್ಬೇಕು. ಓದಿದ್ರೆ ನಮಗೆ ಈ ಕನ್ನಡ ಕಾವ್ಯಕ್ಕೆ ಒಂದು ದೊಡ್ಡ ಪ್ರವೇಶಿಕೆಯನ್ನ ಅವರು ಒದಗಿಸಿ ಕೊಡ್ತಾರೆ. ಅವರ ಮೂಲಕ ನಾನು ನಾಗಚಂದ್ರನನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮಾಳಿಯವರು ಬಹಳ ಅದ್ಭುತವಾಗಿ ಆಗಲೇ ಮಾತನಾಡಿದ್ದಾರೆ. ಪಂಪ ಪಂಡಿತರ ಮನ ಗೆಲ್ತಾನೆ ಅಂತಕ್ಕಂಥ ಒಂದು ಮಾತನ್ನ ಪ್ರಾರಂಭದಲ್ಲಿ ಅವರು ಹೇಳಿದರು. ಈ ಲೌಕಿಕ, ಆಗಮಿಕ ಎರಡೂ ಅವನಿಗೆ ಬಹಳ ಮುಖ್ಯವಾಗಿದ್ವು. ಆದ್ರೆ ನಾಗಚಂದ್ರನಿಗೆ ಆಗಮಿಕ ಅಷ್ಟೇ ಮುಖ್ಯವಾಗಿ ಕಂಡಿತು ಅಂತ ಅವ್ರು ಹೇಳಿದ್ರಲ್ಲ, ಬಹಳ ಒಳ್ಳೆಯ ಮಾತು. ಆದ್ರೆ ಈ ಮಾತನ್ನ ನಾವೆಲ್ಲ ಕೇಳಿಸಿಕೊಂಡಿದ್ದೇವೆ. ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಯಾಕೆ ಪಂಪನಿಗೆ ಲೌಕಿಕ ಮತ್ತು ಆಗಮಿಕ ಎರಡು ಬಹಳ ಮುಖ್ಯವಾಗಿ ಕಾಣಿಸಿಕೊಂಡವು, ಮತ್ತು ಏಕೆ ನಾಗಚಂದ್ರನಿಗೆ ಕೇವಲ ಆಗಮಿಕ ಬಹಳ ಪ್ರಮುಖವಾಗಿ ಕಾಣಿಸಿಕೊಂಡಿತು ಎಂಬುದರ ಕುರಿತು ನಾವು ಚಿಂತನೆಯನ್ನ ಮಾಡಬೇಕು. ಈ ಉಪನ್ಯಾಸದ ಮೂಲಕ ಮಾಳಿಯವರು ಅನೇಕ ದಾರಿಗಳನ್ನ ತೆರೆದು ತೋರಿಸಿದ್ದಾರೆ. ಒಂದು ಒಳ್ಳೆಯ ಉಪನ್ಯಾಸ ಅಂತಂದ್ರೆ ಉಪನ್ಯಾಸಕ ನಮಗೆ ಅನೇಕ ದಾರಿಗಳನ್ನ ತೆರೆದು ತೋರಿಸ್ಬೇಕು. ಹೀಗಾಗಿ ನಾಗಚಂದ್ರನ ಕಾವ್ಯ ಲೋಕವನ್ನ ಪ್ರವೇಶಿಸಲಿಕ್ಕೆ ನಾಗಚಂದ್ರನ ಈ ಎರಡು ಪ್ರಮುಖ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಈ ಎರಡು ಕೃತಿಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಅವರು ಅನೇಕ ದಾರಿಗಳನ್ನ ತೆರೆದು ತೋರಿಸಿದ್ದಾರೆ. ನಾವು ಅಲ್ಲಿ ಆ ದಾರಿಯಲ್ಲಿ ನಾವು ಮುಂದುವರಿಬೇಕು ಅನ್ನೋದು. ಒಂದು ಎರಡು ಪ್ರಶ್ನೆಗಳು ನನ್ನನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಬಹುದು. ಒಂದೇನಂದ್ರೆ ಧರ್ಮಶ್ರದ್ಧೆ ಮತ್ತು ಕಾವ್ಯಶ್ರದ್ಧೆ. ಆಗ ಲೌಕಿಕ ಮತ್ತು ಆಗಮಿಕ ಅಂದೇವಲ್ಲ, ಲೌಕಿಕ ಮತ್ತು ಆಗಮಿಕ ಇವೆರಡು ಶ್ರದ್ಧೆಗಳು. ಒಂದು ಧರ್ಮಶ್ರದ್ಧೆ, ಇನ್ನೊಂದು ಕಾವ್ಯಶ್ರದ್ಧೆ.
ಸೊ ಧರ್ಮಶ್ರದ್ಧೆ ಕಾವ್ಯ ಶ್ರದ್ಧೆಯಾಗಿ ಮಾರ್ಪಾಡು ಹೊಂದಬೇಕು. ಕುರ್ತಕೋಟಿ ಅವರು ಇದನ್ನ ಬಹಳ ಅದ್ಭುತವಾಗಿ ಸಾಹಿತ್ಯ ಸಂಗಾತಿ ಪುಸ್ತಕದಲ್ಲಿ ಚರ್ಚಿಸಿದ್ದಾರೆ. ಇದು ನಾನು ಹೊಸ ಮಾತನ್ನ ಹೇಳ್ತಾ ಇಲ್ಲ. ಸೊ ನಾಗವರ್ಮನ ಕಾವ್ಯದಲ್ಲಿ ಈ ಒಂದು ಮಾರ್ಪಾಟು, ಬದಲಾವಣೆ, ಪರಿವರ್ತನೆ ಆಗ್ತದೆ ಅನ್ನೋದು. ಈ ಪರಿವರ್ತನೆಯ ಕುರಿತು ನಾವು ಆಲೋಚನೆ ಮಾಡಬೇಕು. ಹೇಗೆ ಕಾವ್ಯಶ್ರದ್ಧೆ, ಧರ್ಮಶ್ರದ್ಧೆ ಕಾವ್ಯಶ್ರದ್ಧೆಯಾಗಿ ಮಾರ್ಪಾಡು ಹೊಂದುತ್ತದೆ ಅನ್ನೋದು. ಮತ್ತು ಕಾವ್ಯ ಪರಂಪರೆಯ ವಿಷಯ ಸಾಮಗ್ರಿ ಮನುಷ್ಯ ಲೋಕ. ಕಾವ್ಯ ಅಂದ್ರೆ ಪೋಯಟ್ರಿ ಬೇಸಿಕಲಿ ಡೀಲ್ಸ್ ವಿತ್ ಮೆನ್ಸ್ ವರ್ಲ್ಡ್, ಅಂದ್ರೆ ಈ ಮನುಷ್ಯ ಲೋಕವನ್ನ ಕುರಿತು ಅದು ಮಾತನಾಡ್ತದೆ. ಅದರ ಸಾಮಗ್ರಿ ಅಂದ್ರೇನೆ ಮನುಷ್ಯ ಲೋಕ. ಧರ್ಮ ಕಾಣಿಸುವ ಪರಮಾರ್ಥದ ಲೋಕಕ್ಕೂ, ಅಂದ್ರೆ ಈ ಮನುಷ್ಯ ಲೋಕಕ್ಕೂ ಮತ್ತು ಪರಮಾರ್ಥದ ಲೋಕಕ್ಕೂ, ಇವು ಎರಡೂ ಲೋಕಗಳ ನಡುವಿನ ಅಂತರವನ್ನ ಕಂಡುಕೊಳ್ಬೇಕಾಗ್ತದೆ. ಸೊ ಈ ಕೆಲಸವನ್ನ ನಾಗಚಂದ್ರ ತನ್ನ ಈ ಎರಡು ಕೃತಿಗಳಲ್ಲಿ, ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣದಲ್ಲಿ ಮಾಡಿದ್ದಾನೆ. ಯಶಸ್ವಿ ಕೂಡ ಆಗಿದ್ದಾನೆ. ಅಂದ್ರೆ ವಸ್ತುವನ್ನ ಪರಿವರ್ತನೆ ಮಾಡ್ತಾನೆ ಅವನು. ರಸಸಿದ್ಧಿ ಅಂತ ಸರ್ ಕಳಿದ್ರು, ಆ ರಸಗಳ ಬಗ್ಗೆ ಎಲ್ಲ ಮಾತನಾಡಿದ್ರು. ಅವನ ಫಿಲಾಸಫಿ ಏನಾಗಿತ್ತು ಅಂದ್ರೆ ಕಬ್ಬಿಣ ಬಂಗಾರವಾಗ್ಬೇಕು. ಇದು ಕುವೆಂಪು ಅವ್ರದ್ದು ಕೂಡ ಇದು ನಂಬಿಕೆ ಆಗಿತ್ತು. ಅವರು ಈ ಇದ್ರ ಮೂಲಕ ಏನೋ ಮೆಟಫರ್ಗಳ ಮೂಲಕ ನಾವು ಕಬ್ಬಿಣವನ್ನ ಬಂಗಾರವನ್ನಾಗಿ ಮಾಡಿಸ್ಬೇಕು ಅಂತ. ಹೀಗಾಗಿ ಅವರು ಶ್ರೀ ರಾಮಾಯಣ ದರ್ಶನ ಬರೆದ್ರು ಮತ್ತು ಕೆಲವು ನಾಟಕಗಳನ್ನು ಕೂಡ ಬರೆದ್ರು. ಇದು ಒಂದು ಮಹತ್ವದ ಸಂಗತಿ. ಇನ್ನೊಂದು ಕುರ್ತಕೋಟಿ ಅವ್ರು ಹೇಳ್ತಾರೆ, ಈ ವಾಲ್ಮೀಕಿ ರಾಮಾಯಣದ ಜೊತೆಗೆ ನಾಗಚಂದ್ರನ ಇದು ರಾಮಚಂದ್ರ ಚರಿತ ಕೃತಿಯನ್ನ ಹೋಲಿಸಿ ನೋಡಿ ಬೆಲೆಗಟ್ಟುವ ಪ್ರಯತ್ನವನ್ನ ಮಾಡಬಾರದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕೆ ಈ ಹೋಲಿಕೆ ಮಾಡಬಾರ್ದು, ಅಥವಾ ಹೋಲಿಕೆ ಮಾಡಿದಾಗ ಏನೇನೋ ಸಂಕಷ್ಟಗಳು, ಸಮಸ್ಯೆಗಳು ಎದುರಾಗ್ತವೆ ಎಂಬುದರ ಕುರಿತು ಕೂಡ ನಾವು ಆಲೋಚನೆ ಮಾಡ್ಬೇಕು. ಆದ್ರೆ ಈ ನಾಗಚಂದ್ರನ ಎರಡು ಸಂಗತಿಗಳನ್ನ ಪ್ರಸ್ತಾಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮಲ್ಲಿನಾಥನ ಪುರಾಣದ ಪ್ರಸ್ತಾವನೆಯಲ್ಲಿ ಒಂದು ಮಾತು ಬರ್ತದೆ, ಕಿರಿದಿ ಕಥಾ ಪರಿಸ್ಪಂದಮಿದಂ ನಿಮಿರ್ಚಿ ಕವಿತಾ ರಸಮಂ ನೆರೆ ಪೇಳ್ದರಿಲ್ಲ. ಕಿರಿದಾದ ಮಲ್ಲಿನಾಥನ ಕಥೆಯನ್ನು ದೊಡ್ಡದಾಗಿಸಿ ಹೇಳಿದ. ಇದು ಮಲ್ಲಿನಾಥ ಪುರಾಣ ಒಂದು ಸಣ್ಣ ಕತೆ, ಕಿರಿದಾದ ಕತೆ. ಆ ಕಿರಿದಾದ ಮಲ್ಲಿನಾಥನ ಕಥೆಯನ್ನ ದೊಡ್ಡದಾಗಿಸಿ ಹೇಳಿದ. ಶೇಕ್ಸ್ಪಿಯರ್ ಇದೇ ಕೆಲಸ ಮಾಡಿದ. ಇನ್ನೊಂದ್ ಕಡೆ ಯಾವ್ದಂದ್ರೆ ಎರಡನೇದು ರಾಮಚಂದ್ರ ಚರಿತ ಪುರಾಣದ ಬಗೆಗೆ ದೊಡ್ಡ ಹಳೆಗನ್ನಡದ ಲೈನ್ ಇದೆ, ಓದೋದು ಕಷ್ಟ, ಹಾಗಾಗಿ ಅದರ ಅರ್ಥ ಮಾತ್ರ ಹೇಳ್ತೇನೆ. ದೊಡ್ಡದಾದ ರಾಮಕಥೆಯನ್ನು ಸಂಕ್ಷೇಪಿಸಿ ಹೇಳ್ತಾನೆ. ಇವೆರಡು ಪ್ರಸ್ತಾವನೆಯಲ್ಲಿ ಬರ್ತವೆ. ಅಂದ್ರೆ ಒಬ್ಬ ದೊಡ್ಡ ಲೇಖಕನಾದವನು, ಶ್ರೇಷ್ಠ ಲೇಖಕನಾದವನು, ಮಹತ್ವದ ಲೇಖಕನಾದವನು, ಪ್ರತಿಭಾವಂತ ಲೇಖಕನಾದವನು ತನ್ನ ಒಂದು ಪ್ರತಿಭೆಯ ಮೂಲಕ ಮತ್ತು ಕಲ್ಪನೆಯ ಮೂಲಕ ಒಂದು ಸಣ್ಣ ಕಥೆಯನ್ನ ಒಂದು ದೊಡ್ಡ ಕಥೆಯನ್ನಾಗಿ ಮಾಡಬಲ್ಲ. ಉದಾಹರಣೆಗೆ ನಿಮಗೆ ಶೇಕ್ಸ್ಪಿಯರ್ನ ಕೆಲವು ನಾಟಕಗಳನ್ನ ನೀವು ನೋಡಿದ್ರಿ ಅಂದ್ರೆ ಸಣ್ಣ ಇನ್ಸಿಡೆಂಟ್ಗಳ ಮೇಲೆ ಅದರ ಮೂಲ ಹೋದ್ರಿ, ನೀವು ಅದರ ಮೂಲ ಹೊಡ್ಕೊಂಡು ಹೋಗ್ರಿ, ಒಂದು ಸಣ್ಣ ಇನ್ಸಿಡೆಂಟ್ಸ್ಗಳು. ಈಗ ಒಥೇಲೋ ಅನ್ನೋದು ಒಂದು ಸಣ್ಣ ಕಥೆ, ಅದೊಂದು ಬೇರೆ ದೇಶದ ಒಂದು ಕಥೆ. ಒಂದು 20 ಸಾಲಿನ ಒಂದು ಸಣ್ಣ ಕಥೆ, 20 ಸಾಲಿನ ಒಂದು ಸಣ್ಣ ಕಥೆಯನ್ನ ಆಧಾರವಾಗಿ ಇಟ್ಟುಕೊಂಡು ಜಗತ್ತು ಎಂದೆಂದೂ ಮರೆಯದಂತ ಒಂದು ದೊಡ್ಡ ನಾಟಕವನ್ನ ಅವನು ಸೃಷ್ಟಿ ಮಾಡಿದ. ಈ ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದು. ಸೊ ಇದು ನಾಗಚಂದ್ರನಿಗೆ ಸಾಧ್ಯ ಆಗಿತ್ತು. ಯಾಕಂದ್ರೆ ನಾಗಚಂದ್ರ ಅಂತ ಒಂದು ದೊಡ್ಡ ಪ್ರತಿಭಾವಂತ ಕವಿಯಾಗಿದ್ದ. ಅಂದ್ರ ಒಂದು ಕಿರಿದಾದ ಮಲ್ಲಿನಾಥನ ಕಥೆಯನ್ನು ದೊಡ್ಡದಾಗಿಸಿ ಹೇಳುವ ಸಾಮರ್ಥ್ಯ ಅವನಿಗಿತ್ತು. ಹಾಗೆಯೇ ದೊಡ್ಡದಾದ ರಾಮಕಥೆಯನ್ನು ಸಂಕ್ಷೇಪಿಸಿ ಸಣ್ಣದಾಗಿ ಹೇಳ್ಬೋದಾಗಿತ್ತು. ಈ ಜೈನ ರಾಮಾಯಣದ ಬಗ್ಗೆ, ಬೌದ್ಧ ರಾಮಾಯಣದ ಬಗ್ಗೆ, ಈ ಬೇರೆ ಬೇರೆ ರಾಮಾಯಣಗಳ ಬಗ್ಗೆ ಆಗ್ಲೇ ಮಾಡಿ ಅವರು ಅನೇಕ ಮಾತುಗಳನ್ನ ಆಡಿದ್ದಾರೆ. ಈ ಬಗ್ಗೆಗೂ ಕೂಡ ನಾವು ಅಧ್ಯಯನ ಮಾಡಬೇಕು. ಅನೇಕ ಜನರ ಕಲ್ಪನೆಯಲ್ಲಿ ಏನಿದೆ ಅಂದ್ರೆ ವಾಲ್ಮೀಕಿ ರಾಮಾಯಣದ ಕುರಿತು ಮಾತನಾಡ್ತಾರೆ. 101 ರಾಮಾಯಣಗಳಿವೆ, ಒಂದು ಸ್ಟಾಂಜಾದ ರಾಮಾಯಣ ಕೂಡ ಇದೆ. ಈ ಎಲ್ಲಾ ರಾಮಾಯಣಗಳ ಕುರಿತು ನಾವು ಅಧ್ಯಯನ ಮಾಡ್ಬೇಕು. ಮುಖ್ಯವಾಗಿ ಹಳೆಗನ್ನಡ ಸಾಹಿತ್ಯದಲ್ಲಿ ಬಂದಂತ ರಾಮಾಯಣ ಮಹಾಭಾರತದ ಕೃತಿಗಳನ್ನ ಪರಸ್ಪರ ಹೋಲಿಕೆ ಮಾಡಿ, ಅಥವಾ ಮೂಲ ರಾಮಾಯಣ ಮತ್ತು ಮಹಾಭಾರತದ ಕೃತಿಗಳನ್ನ ಹೋಲಿಕೆ ಮಾಡಿ ನಾವು ಮಾತನಾಡಬಹುದು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ತುಂಬಾ ಮಹತ್ವದ ಕವಿಯ ಬಗ್ಗೆ, ಮಹತ್ವದ 2 ಕಾವ್ಯಗಳ ಬಗ್ಗೆ ಮಾಳಿ ಅವರು ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಮನದಟ್ಟಾಗುವಂತೆ, ಮನಮುಟ್ಟುವಂತೆ ಬಹಳ ಪರಿಣಾಮಕಾರಿಯಾಗಿ ಮಾತನಾಡಿದ್ದಾರೆ.
ಕಟ್ಟೆಯ ಮೇಲಿನ ಪ್ರೀತಿಗಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಸರ್, ಮತ್ತೆ ಮತ್ತೆ ಕಟ್ಟೆಗೆ ಬನ್ನಿ. ಕಟ್ಟೆಯ ಮೂಲಕ ಮಾತನಾಡಿ ನಮ್ಮಲ್ಲಿನ ಅರಿವನ್ನ ಹೆಚ್ಚಿಸಿ ಎಂದು ನಿಮ್ಮನ್ನು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವು ಅವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ನಮಸ್ಕಾರ ಸರ್. ನಮಸ್ತೆ. ಬಹಳ ಚೆನ್ನಾಗಿತ್ತು ಅಂತ ಮಾತ್ರ ಹೇಳ್ಬಹುದು. ಯಾಕಂದ್ರೆ ತಮ್ಮ ಭಾಷಣವನ್ನ ವಿಶ್ಲೇಷಣೆ ಮಾಡೋಷ್ಟು ಯೋಗ್ಯತೆ ನಮ್ಗಿಲ್ಲ. ಯಾಕಂದ್ರೆ ಹಳೆ ಕನ್ನಡ ಅಂತ ಸಾಹೇಬ್ರು ಹೇಳ್ದಂಗೆ ಅದ್ರ ಬಗ್ಗೆ ನಮಗೆ ಓದ್ಲು ಇಲ್ಲ, ನಮಗೆ ಅದ್ರ ಬಗ್ಗೆ ಏನು ಆಸೆನು. ಇನ್ನೊಂದು ನಮಗೆ ಒಂದು ಅನಿಸ್ತತಿ, ಈ ಕೃತಿಗಳ ಬಗ್ಗೆ ನಮಗೆ ಯಾರು ಆಸೆನೂ ಹುಟ್ಟಿಸ್ಲಿಲ್ಲ ಸರ್. ಇಂಥ ವಿಧಾನ ಓದಿ ಅಂತಾನು ಹೇಳಿಲ್ಲ ನಮ್ಗೆ, ಯಾರು ನಮಗೆ ಹೇಳಿಕೊಡ್ಲಿಲ್ಲ. ಅದು ನಾವ್ ಎಲ್ಲೋ ಒಂದು ಏನೋ ಕಳ್ಕೊಂಡ್ಬಿಟ್ಟಿವಿ ಅಂತಂದು ಹೇಳಿ ಇಂಥವು ಓದ್ದೇ ಇರೋದಕ್ಕೋಸ್ಕರ ಕೃತಿಗಳ ಬಗ್ಗೆ ನಮಗೆ ತಿಳಿಸ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಿಮಗೆ ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ರಾಜಶೇಖರ್ ಸರ್, ಏನಾದ್ರು ಮಾತಾಡೋದಿದೆಯಾ? ಹ್ಯಾಂಡ್ ರೈಸ್ ಆಗಿದೆ. ಏನಾದ್ರು ಪ್ರಶ್ನೆ ಇದೆಯಾ ಸರ್? ರಾಜಶೇಖರ್ ಪಾಟೀಲ್ ಸರ್. ಅದು ಅಲ್ಲ, ಮ್ಯೂಟ್ ಇದೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ಈಗ ಈ ಕಡೆ ಸರ್ ನಮಸ್ತೆ. ಕರುಣಾನಂದ ಅಂತಾರಲ್ಲ, ಮನಸ್ಸಿಗೆ ಆನಂದ ಆಗಿದೆ ಮಾಳಿಯವರ ಈ ಮಾತುಗಳನ್ನು ಕೇಳಿ. ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಧಾರವಾಡ ಕಟ್ಟೆಗೂ ನಮಸ್ಕಾರ. ಒಂದು ಮಾಳಿ ಸರ್, ಒಂದು ಸುಮ್ನೆ ಪ್ರಶ್ನೆ ಅಲ್ಲ, ಒಂದ್ ಮಾತು ಹೇಳಿದ್ರಿ, ರಾಮಾಯಣ ಬರೆಯುವಾಗ ಮತ್ತು ಮಲ್ಲಿನಾಥ ಪುರಾಣದಲ್ಲಿ ಪಂಚ ಕಲ್ಯಾಣಗಳು ಬರ್ತವೆ, ರಾಮಾಯಣದಲ್ಲಿ ಅದು ಬರಲ್ಲ ಅಂತ. ಆದ್ರೆ ಜೈನ ತಾತ್ವಿಕತೆ ಏನಿದೆ ಅಂದ್ರೆ ತೀರ್ಥಂಕರಿಗೆ ಮಾತ್ರ ಅವು ಬರುದು. ಮಲ್ಲಿನಾಥ ತೀರ್ಥಂಕರಾಗಿರೋದ್ರಿಂದ ಅಲ್ಲಿ ಪಂಚ ಕಲ್ಯಾಣಗಳ ವರ್ಣನೆ ಬರ್ತಿದೆ. ರಾಮ ತೀರ್ಥಂಕರ ಅಲ್ಲ, ಅದು ಭವಿಷ್ಯತ್ ಕಾಲ ತೀರ್ಥಂಕರ ಅವನು. ಹಾಗಾಗಿ ಪಂಚ ಕಲ್ಯಾಣದ ಅದು ಬರಲ್ಲ. ಇದು ನನ್ನ ತಿಳುವಳಿಕೆ. ಬರಲ್ಲ. ಚಂದಿತ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ. ಇದು ಅನ್ಮ್ಯೂಟ್ ಮಾಡೋದು ಹೆಂಗಪ್ಪ? ಇದು ಅದ್ ನಾನ್ ಮಾಡ್ತೀನಿ ಬಿಡಿ ಸರ್. ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡಿ, ತೊಂದ್ರೆ ಇಲ್ಲ. ಮ್ಯೂಟ್ ಮಾಡ್ಬೋದು ಸರ್, ಅನ್ಮ್ಯೂಟ್ ಮಾಡಕ್ ನಮ್ಮ ಹತ್ರ ಪವರ್ ಇಲ್ಲ ಸರ್. ರಾಜಶೇಖರ್ ಸರ್ ಮ್ಯೂಟ್ ಇದೆ. ರಾಜಶೇಖರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಈ ಕೇಳಿಸ್ತಾ ಇದೆ. ಇಲ್ದೆ ಹೋದ್ರೆ ಅನ್ಹರ್ಡ್ ಮೆಲೋಡೀಸ್ ಹೆಂಗ್ ಕೇಳ್ಕೊಳ್ಳೋದು? ನಾವು ಸಾತ್ಯಾದವ್ರ ಪರಿಚಯ ಅದಲ್ರಿ? ಸಾತ್ಯಾದ ಸರ್, ಸಾತ್ಯಾಡ್ರಿ. ಹೌದು, ಸಾತ್ಯಾಳದವ್ರು ಹೇಳಿ. ಓಕೆ. ಹಲೋ ಹಲೋ, ನಮಸ್ತೆ ಸರ್. ಹಾ ಹೇಳ್ರಿ. ನೀವು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಇಲ್ಲ, ತುಂಬಾ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ಸರ್. ರಾಜಶೇಖರ್ ಪಾಟೀಲ್ ನಮ್ಮೂರಿನವರು. ಓಕೆ ಓಕೆ ಸರ್, ಓಕೆ. ಸಾತಿಹಾಡ ನಮ್ಮೂರು. ಇದು ಅದನ್ನ ಹೇಳ್ಬೇಕಾಗಿದೆ ಅವರಿಗೆ. ರಾಜಶೇಖರ್ ನೋಡಿದ್ರೆ ಸಾತಿಹಾಡ ನೋಡಿದ ಅನುಭವ. ನಮಸ್ಕಾರ ಸರ್. ಸರ್, ಇಲ್ಲ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಅದರಲ್ಲಿ ನಿಮ್ಮ ಮಾತುಗಳಂತೂ ಬಹಳಷ್ಟು ಅದ್ಭುತ ರೀ. ನಾನು 2-3 ಬಾರಿ ಕೇಳಿದೆ ರೀ ಸರ್. ಇಲ್ಲ, ನನಗೆ ಇದೇ ರೀತಿಯಾಗಿ ಜಾಯ್ನ್ ಆಗ್ಬೇಕು. ನನಗೆ ಬಿಡಿ ಒಂದಿರಲ್ಲಲ್ರಿ, ಏನೋ ಇದೇ ಜಸ್ಟ್ ನೋಡಿದೆ ರೀ, ಜಸ್ಟ್ ಲಿಂಕ್ ನೋಡಿದೆ ನಿಮ್ದು, ಮಾತು ಕೇಳ್ಬೇಕನ್ನಿಸ್ತು. ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ರಾಜಶೇಖರ್. ಮತ್ತೆ ಮತ್ತೆ ಬನ್ನಿ. ಓಕೆ ಸರ್, ಓಕೆ. ಲಿಂಕ್ ಕಳಿಸ್ರಿ ಸರ್, ಹಂಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಆಯ್ತು ಸರ್. ಸರ್, ಒಂದು ಮಾತಿದೆ, ಪರಂಪರೆ ಅರಿವು ಮತ್ತು ವರ್ತಮಾನದ ವಿವೇಕ ಅಂತ. ಧಾರವಾಡ ಕಟ್ಟೆ ಮಾಡ್ತಾ ಇರೋದು ಅದನ್ನ. ನಮ್ಮೆಲ್ಲರಿಗೂ ಒಂದು ಪರಂಪರೆಯ ಅರಿವನ್ನು ಕೊಡ್ತಾ ಇದೆ ಮತ್ತು ವರ್ತಮಾನದ ವಿವೇಕದಲ್ಲಿ ಅದನ್ನ ಚಾಳಿಸುವ, ನೋಡುವ, ಚರ್ಚಿಸುವ ಒಂದು ಅವಕಾಶವನ್ನ ಧಾರವಾಡ ಕಟ್ಟೆ ಮಾಡ್ತಾ ಇದೆ. ಧಾರವಾಡ ಕಟ್ಟೆ ಭಾಗದ ನಾನು ಒಬ್ಬ ಆಗಿರೋದ್ರಿಂದ ನಾನು ಹೊಗಳೋದಿಲ್ಲ ಅದನ್ನ.
ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ಧನ್ಯವಾದಗಳು. ಇನ್ನೊಂದ್ಸಲ ಹೇಳಿ ನನ್ನ ಮಾತು ಇದು ಅನ್ಮ್ಯೂಟ್ ಮಾಡ್ತೇನೆ. ಕಟ್ಟೆ ಹಲೋ ಹೇಳಿ ಸರ್, ಹೇಳಿ. ಕಟ್ಟೆ ಬಳಗದೊಳಗೆ ನಿಮ್ಮಂತವ್ರು ಇದೆಯಲ್ಲ, ಅದಕ್ಕೊಂದು ಆ ಕಟ್ಟೆಗೆ ಒಂದು ಬೆಲೆ ಇದೆ. ಏನಿಲ್ಲ ಅಂದ್ರೆ ಪರಂಪರೆ ಅರಿವು ಇರಬೇಕು ಮತ್ತು ವರ್ತಮಾನದ ವಿವೇಕ ಇರಬೇಕು. ಅದನ್ನ ಧಾರವಾಡ ಕಟ್ಟೆ ಸರಿಯಾಗಿ ಮಾಡ್ತಾ ಇದೆ. ಶೇಕ್ಸ್ಪಿಯರ್ ಬಗ್ಗೆ ಮಾಡ್ತಿದೆ, ಬೇರೆ ಬೇರೆ ಜ್ಞಾನ ಶಿಸ್ತುಗಳ ಬಗ್ಗೆ ಮಾಡ್ತಾ ಇದೆ, ಹಳೆಗನ್ನಡದ ತಗೊಂಡ್ ಮಾಡ್ತಾ ಇದೆ, ವಚನಕಾರ ಬಗ್ಗೆ ಮಾಡ್ತಾ ಇದೆ. ಇದೊಂದು ಬೇಕಾಗಿತ್ತು ನಮಗೆ ಬೌದ್ಧಿಕ ಆಲೋಚನೆಗಳಿಗೆ. ಇದು ಮಾಡ್ತಿದೆಯಪ್ಪ, ಸಂತೋಷ ಆಗಿದೆ. ಥ್ಯಾಂಕ್ ಯು. ಸರ್, ಮತ್ತೆ ಬೇರೆ ಪ್ರಶ್ನೆಗಳು ಅಥವಾ ಸರ್ ಜೊತೆಗೆ ಏನಾದ್ರು ಮಾತುಗಳಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು ಬೇರೆಯವರು. ಪ್ರಶ್ನೆಗಳಿಲ್ಲ ಅಂದ್ರೆ ವಿಜಯಲಕ್ಷ್ಮಿ ಅವರೇ ನೀವು ಕಾರ್ಯಕ್ರಮ ಮುಗಿಸ್ಬಹುದು. ಎಸ್. ಆತ್ಮೀಯರೇ, ಈವರೆಗೂ ಕೂಡ ಈ ವೇದಿಕೆನಲ್ಲಿ ವಿ.ಎಸ್. ಮಾಳಿ ಸರ್ ಅವರು 60 ನಿಮಿಷಗಳ ಕಾಲ ಒಂದು ಉಪನ್ಯಾಸವನ್ನ ನೀಡ್ತಾ ಆ ಮೂಲಕ ನಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡಿದ್ದಾರೆ ಈ ವಿಷಯದ ಕುರಿತಾಗಿ. ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಪ್ರೊಫೆಸರ್ ಬಸವರಾಜ್ ಡೋನು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಹಿರಿಯರಾದಂತ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವ್ರಿಗೆ, ಅಕ್ಕಿ ಸರ್ ಇದ್ದಾರೆ, ಪಾಟೀಲ್ ಸರ್ ಇದ್ದಾರೆ, ಪ್ರಭುಗೌಡ ಪಾಟೀಲ್ ಸರ್ ಇದ್ದಾರೆ, ರಂಗನಾಥ್ ಅವರಿದ್ದಾರೆ, ಸುರೇಶ್ ಅವರಿದ್ದಾರೆ, ಅಂಡ್ ದೆನ್ ಪುಟ್ಟು ಕುಲಕರ್ಣಿ ಅವರಿದ್ದಾರೆ. ಎಲ್ಲ ಹಿರಿಯರಿಗೆ ಕಲಂದರ್ ಮುಖ್ಯವಾಗಿ ಕಲಂದರ್ ಸರ್ ಫಸ್ಟ್ ಅಟೆಂಡೆನ್ಸ್ ಸರ್ ಅವ್ರದ್ದು ಯಾವಾಗ್ಲೂ. ಥ್ಯಾಂಕ್ ಯು ಸರ್. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತೆ ಇಲ್ಲಾರ್ದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ ಧನ್ಯವಾದಗಳು. ನಾಡಿದ್ದು ಶನಿವಾರ ಯಜ್ಞಶ್ರೀ ಅವರ ಮಾತುಗಳಿಗೆ ತಾವೆಲ್ಲರೂ ಕೂಡ ಕಿವಿ ಆಗ್ಬೇಕು. ಇದೇ ಲಿಂಕ್ ಅನ್ನ ಬಳಸ್ಕೊಂಡು, ಇನ್ ಕೇಸ್ ಲಿಂಕ್ ಸಿಕ್ಕಿರ್ಲಿಲ್ಲ ಅಂದ್ರೂ ಕೂಡ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ, ಚರ್ಚೆನಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಧನ್ಯವಾದಗಳು ಸರ್. ಶುಭರಾತ್ರಿ.